ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕ್ಯಾಂಪಸ್ನಲ್ಲಿ ಆಕಾಶವಾಣಿ ವಿನೂತನ ಸರಣಿ. ವಿದ್ಯಾರ್ಥಿಗಳನ್ನು ಅವರ ಕಾಲೇಜಿನ ಆವರಣದಲ್ಲಿಯೇ ತರಗತಿಯಲ್ಲಿಯೇ ಭೇಟಿಯಾಗುವ, ಮಾತನಾಡಿಸುವ ವಿನೂತನ ಸರಣಿ. ವಿದ್ಯಾರ್ಥಿಗಳ ಅಭಿಪ್ರಾಯ, ಅನುಭವ, ನಿರೀಕ್ಷೆಗಳಿಗೆ ಆಕಾಶವಾಣಿಯೇ ಮೈಕ್. ಇದೀಗ ಕೇಳಿ ವ್ಯವಹಾರ, ಉದ್ಯಮ ಸಲಹೆ, ಬಂಡವಾಳ ವಿತ್ತೀಯ ನಿರ್ವಹಣೆ, ಮಾರುಕಟ್ಟೆ ವ್ಯವಸ್ಥಾಪನೆ ಇತ್ಯಾದಿ ವಿಷಯಗಳ ಕುರಿತು ಆಳ್ವಾಸ್ ಕಾಲೇಜು ಮೂಡುಬಿದ್ರೆ ಇಲ್ಲಿನ ಬಿಬಿಎ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ. ಈಗ ಎಂಟರ್ಪ್ರಿನರ್ಶಿಪ್ ಅದರ ಒಂದು ರೂಪೇ ಬದಲಾಗಿದೆ. ಅವನೇ ಪ್ಲಾನ್ ಮಾಡಬೇಕು, ಅವನೇ ಇನ್ನೋವೇಟರ್ ಆಗಬೇಕು, ಅವನೇ ಬಿಸಿನೆಸ್ ಮ್ಯಾನ್ ಆಗಬೇಕು. ಇಂಥ ಹೊತ್ತಲ್ಲೊಬ್ಬ ಎಂಟರ್ಪ್ರಿನರ್ ಆಗೋದಾದ್ರೆ ಹೇಗೆ, ಎಷ್ಟು ಕಷ್ಟ ಇದೆ? ನೀವೀಗ ಬಿಬಿಎಗೆ ಬರೋ ಮೊದಲೇ ಯೋಚನೆ ಮಾಡಿದ್ರಾ ಬಿಸಿನೆಸ್ ಸಿನೇರಿಯೋ ಬದಲಾಗಿದೆ ಅಂತ? ನನ್ನ ಹೆಸರು ಶಶಾಂಕ್ ಅಂತ. ನಿರ್ವಹಣಾ ವ್ಯವಹಾರ ಅಂದ್ರೆ ಬಿಬಿಎ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕಳೆದ 2 ವರ್ಷದಿಂದ ವ್ಯಾಸಂಗ ಮಾಡ್ತಾ ಇರೋದು. ತಾವು ಹೇಳಿದಾಗ ಆಂಟರ್ಪ್ರಿನರ್ಶಿಪ್ ಏನು ವ್ಯವಹಾರದ ಒಂದು ಇದಿದೆ, ಅದರ ಪರ್ಸ್ಪೆಕ್ಟಿವ್ ಕಂಪ್ಲೀಟ್ ಚೇಂಜ್ ಆಗಿದೆ. ಇಂಜಿನಿಯರಿಂಗ್ ಮಾಡಿದವರು MBA ಮಾಡಿ ಆ ಟೆಕ್ನಿಕಲ್ ಮ್ಯಾನೇಜ್ಮೆಂಟ್ ಅನ್ನೋ ಟ್ರೆಂಡ್ ಶುರುವಾಗಿದೆ. ಸೋಷಿಯಲ್ ಬಿಸ್ನೆಸ್, ಆ ಬಿಸ್ನೆಸ್ ಅನ್ನೋ ಪರ್ಸ್ಪೆಕ್ಟಿವ್ ಅನ್ನ ಅದಕ್ಕೊಂದು ಸೋಷಿಯಲ್ ಟಚ್ ಕೊಟ್ಟು ಹೇಗೆ ನಡೆಸಬಹುದು ಅನ್ನೋದಾಗಿದೆ. ಮತ್ತೆ ಆ ಆಂಟರ್ಪ್ರಿನರ್ಶಿಪ್ ಅನ್ನೋದು ಹಿಂದಿನಷ್ಟು 1991 ನಾವು ಯಾವಾಗ ಗ್ಲೋಬಲ್ ಮಾರ್ಕೆಟ್ ಓಪನ್ ಮಾಡ್ಕೊಂಡ್ವಿ ಅವತ್ತಿಂದ ನಮಗೆ ಬಹಳ ಸುಲಭ ಅನ್ನೋದಾಗಿದೆ. ಉದಾರೀಕರಣ ನೀತಿಗಳಿಂದ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳಿಂದ ನಮಗೆ ಸುಲಭವಾಗಿದೆ. ಮತ್ತೆ ಈಗಂತೂ ಕಳೆದ 10-15 ವರ್ಷಗಳಲ್ಲಿ ನಾವು ನೋಡೋಕೋದ್ರೆ ಆಂಟರ್ಪ್ರಿನರ್ಶಿಪ್ ಒಂದು ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಕಳೆದ 8 ವರ್ಷಗಳಲ್ಲಿ ನೋಡೋಕೋದ್ರೆ ಸ್ಟಾರ್ಟ್ಅಪ್ ಅಲ್ಲಿ ನಂಬರ್ 1 ಆಗಿದೆ ಇಂಡಿಯಾ. 98,000 ಹತ್ತಿರ 1 ಲಕ್ಷ ಸ್ಟಾರ್ಟ್ಅಪ್ಗಳಾಗಿದೆ. 108 ಯೂನಿಕಾರ್ನ್ಗಳಿರ್ಬೋದು. ನೀವು ಇನ್ನೊಂದು ವಿಷಯವನ್ನು ಹೇಳಿದ್ರಿ, ಆಲ್ ಇನ್ ಒನ್ ಬಿಸ್ನೆಸ್ ಅಂದ್ರೆ ಒಬ್ಬನೇ. ಈ ಸ್ಟಾರ್ಟ್ಅಪ್ಗಳ ಪರ್ಸ್ಪೆಕ್ಟಿವ್ ಅದೇ, ಅವನೇ ಐಡಿಯಾ ಮಾಡ್ತಾನೆ, ಅವನೇ ಶುರು ಮಾಡ್ತಾನೆ, ಅವನು ಮಾಲಿಯಾಗಿಯೂ ಮಾಲಕಿನಾಗಿಯೂ ಎರಡಾಗಿಯೂ ವರ್ಕ್ ಮಾಡ್ತಾನೆ. ಸೊ ಹಾಗಾಗಿ ಈ ಸ್ಟಾರ್ಟ್ಅಪ್ಗಳ ವಿಷಯ ಹಾಗೊಂದಾಗಿದೆ. ಮತ್ತೆ ನನ್ನ ವಿಷಯಕ್ಕೆ ಬರೋಕ್ ಹೋದ್ರೆ, ಇದು ನೀವು ಬರೋಕ್ ಮುಂಚೆ ಯೋಚನೆ ಮಾಡಿದ್ರ ನನ್ಗೊಂದು ವಿಷಯ ಇರೋದಂದ್ರೆ ವಿಸ್ತಾರದ ಓದು. ಅಂದ್ರೆ ಇದನ್ನ ಇಟ್ಟುಕೊಂಡು ನಾನು ಓದಿದ್ರ ಮೂಲಕ ಅನ್ನ ಗಳಿಸ್ಬೇಕು ಅನ್ನೋ ಒಂದು ವಿಷಯ ಇಲ್ಲ, ನಂಗೆ ಮೊದಲನೇದಿಲ್ಲ ಬೇಸಿಕ್ ಥಿಂಗ್. ಮತ್ತೆ ವಿಸ್ತಾರದ ಓದು ಯಾಕೆ ಅಂದ್ರೆ ಪ್ರತಿಯೊಂದನ್ನು ಹೆಕ್ಕಿ ತಕ್ಕೊಳ್ಬೇಕು. ಮತ್ತೆ ತುಂಬಾ ಜನ ಹೇಳಿದ್ರು ಓದೋದು ಯಾಕೆ ಅಂದ್ರೆ ನಾನು ಜೀವನ ಗಳಿಸ್ಕೊಳ್ಬೇಕು. ಹಾಗೇನಿಲ್ಲ, ನೀವು ಓದ್ತಾ ಬೇರೆ ಕೆಲಸಗಳನ್ನ ನಿಮ್ಮ ಹೊಟ್ಟೆಪಾಡಿಗಾಗಿ ಬೇಕಷ್ಟು ಅಷ್ಟು ಮಾಡಿಕೊಂಡು ಆತ್ಮಸಂತೃಪ್ತಿ, ಅಟ್ಮೋಸ್ಟ್ ನೀವು ಕೋಟಿ ದುಡಿದ್ರು ಲಾಸ್ಟಿಗೆ ನಿಮಗೆ ಬೇಕಾಗಿರೋದು ಆತ್ಮಸಂತೃಪ್ತಿ. ಹಾಗಾಗಿ ನೀವು ಎಷ್ಟನ್ ಬೇಕು ಅಷ್ಟನ್ನು ಗಳಿಸ್ಕೊಂಡು ಆತ್ಮಸಂತೃಪ್ತಿಗೆ ಏನ್ ಬೇಕು ಎಲ್ಲ ಮಾಡ್ಕೊಳ್ಬಹುದು. ಹಾಗಾಗಿ ನಾನು PUC ಅಲ್ಲಿ ನಂಗೆ SLC ರಿಸಲ್ಟ್ ಬಂದ ತಕ್ಷಣ ಮನೆಯಲ್ಲಿ ಸೈನ್ಸ್ ಮಾಡ್ಬೇಕಂತಿತ್ತು, ನಂಗೆ ಆರ್ಟ್ಸ್ ಮಾಡ್ಬೇಕಂತಿತ್ತು. ಯಾವ್ದು ಆಗದೆ ನಾನು ಕಾಮರ್ಸಿಗೆ ಬಂದೆ. ಆ ಕಾಮರ್ಸ್ ಇಷ್ಟ ಆಯ್ತು, ಆಕ್ಚುಲಿ ತುಂಬಾ ಚೆನ್ನಾಗಿ ಬಂತು. PUC ರಿಸಲ್ಟ್ ಬಂದ ತಕ್ಷಣ 97% ಬಂದ ತಕ್ಷಣ ಮನೆಯಲ್ಲಿ ಒಂದಿತ್ತು. ಬೇಸಿಕಲಿ ನಂಗೆ BA HRD ಇತ್ತು. ಅದಾದ್ಮೇಲೆ BBA ಬಂದೆ. BBA ಚೆನ್ನಾಗಿ ಹೋಗ್ತಿದೆ, ಇಟ್ಸ್ ಫ್ಯಾಂಟಾಸ್ಟಿಕ್, ಚೆನ್ನಾಗಿ ಹೋಗ್ತಿದೆ, ನಂಗೆ ಇಷ್ಟ ಆಯ್ತು. ಮತ್ತೆ ಇದಾದ್ಮೇಲೆ MBAನೇ ಮಾಡ್ಬೇಕಾ ಹಾಗೆ ನಂಗಿಲ್ಲ, ನಂಗೆ ನಿಜವಾಗ್ಲೂ ಆ ತರದಿಲ್ಲ. PhD ಮಾಡ್ಬೇಕು ಅನ್ನೋ ಒಂದು ಅದಮ್ಯ ಆಸೆ. PhD ಎಷ್ಟು ಸಬ್ಜೆಕ್ಟ್ ಆಗ್ತದೋ ಅಷ್ಟು ಸಬ್ಜೆಕ್ಟ್ ಅಲ್ಲಿ PhD ಮಾಡ್ಕೊಳ್ಬೇಕಂತ, ಒಂದಕ್ಕೆ ರೆಸ್ಟ್ರಿಕ್ಟ್ ಆಗ್ಬೇಕಂತನೂ ಇಲ್ಲ. ಬಿಸ್ನೆಸ್ಗೆ ಹೋಗ್ತೀನ ಅನ್ನೋದ್ರ ಬಗ್ಗೆ ನಂಗೆ ಆಸಕ್ತಿ ಇಲ್ಲ. ಬಟ್ MSW MA MCJ ಮಾಸ್ಟರ್ ಆಫ್ ಕಮ್ಯುನಿಕೇಶನ್ ಜರ್ನಲಿಸಮ್ ಮತ್ತು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಇದು ನನ್ನನ್ನ ಈಗ ಸೆಳೀತಾ ಇರುವಂತ ವಿಷಯ. ಮುಂದೆ ಅದು ಹೇಗೆ ಹೋಗ್ತದೆ, ಮನೆಯಲ್ಲಿರೋ ಪರಿಸ್ಥಿತಿಗಳಿಗೋಸ್ಕರ ಪ್ಯಾಷನ್ ಬಲಿ ಕೊಡ್ಬೇಕು, ನಾಟ್ ಎಟ್ ಆಲ್. ಪ್ಯಾಷನ್ ಮತ್ತು ಪ್ರೊಫೆಷನ್ ಒಂದಾದ್ರೆ ಜೀವನ ತುಂಬಾ ಚೆನ್ನಾಗಿರ್ತದೆ. ವೃತ್ತಿ ಮತ್ತು ಪ್ರವೃತ್ತಿ ಎರಡು ಒಂದೇ ಆಗಿದ್ದಾಗ ಜೀವನ ತುಂಬಾ ಚೆನ್ನಾಗಿ ಹೋಗ್ತದೆ. ಮತ್ತೆ ವೃತ್ತಿ ಮತ್ತು ಪ್ರವೃತ್ತಿಯನ್ನ ಹೇಗೆ ಒಂದು ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ನೋಡ್ಕೊಳ್ಬೇಕು. ಅದಕ್ಕೆ ಈಗ ನೀತಿಗಳ ಲೆವೆಲ್ ಅಲ್ಲಿ ಅಂದ್ರೆ ಪಾಲಿಸಿ ಲೆವೆಲ್ ಅಲ್ಲಿ ಕೂಡ ಅದಕ್ಕೆ ಅವಕಾಶ ಸಿಗ್ತಾ ಇದೆ. NEP ಅನ್ನೋದೊಂದು ಬಂದ ಮೇಲೆ ಈ ನ್ಯೂ ಎಜುಕೇಶನ್ ಪಾಲಿಸಿ 2020 ಏನ್ ಬಂತು, ವೃತ್ತಿ ಮತ್ತು ಪ್ರವೃತ್ತಿಯನ್ನು ಒಂದೇ ಆಗಿ ತಗೊಂಡು ಹೋಗುವಂತ ಕೆಲಸ ಅದರಲ್ಲಿ ಆಗಿದೆ. ಮತ್ತು ಅದಕ್ಕೆ ಟ್ರಮೆಂಡಸ್ ಡೆವಲಪ್ಮೆಂಟ್ ಆಗ್ತಾ ಇದೆ. ನೀವು ಹಿಂದೆ BSc ಅವ್ರದ್ದು ನೋಡ್ತಾ ಇದ್ದಾಗ ಅವರೊಂದು ರಿಸರ್ಚ್ ಅಂಡ್ ಲ್ಯಾಬೊರೇಟರಿಗೆ ಇನ್ನೂ ಆಗ್ಬೇಕು. ಸೆಮಿ ಕಂಡಕ್ಟರ್ ಅಂತ ಒಂದು ವಿಷಯ ಮೊನ್ನೆ ಏನಾಯ್ತು. ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ಗೆ 8,000 ಕೋಟಿಯನ್ನು ಭಾರತ ಏನಿಡ್ತು. ದೊಡ್ಡ ವರ್ಕ್ ಆಗ್ತಾ ಇದೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೀಲ್ಡ್ ಅಲ್ಲಿ. ಸೊ ಹಾಗಾಗಿ ಈ ವಿಸ್ತಾರದ ಕಲ್ಪನೆ ನಮ್ಮಲ್ಲಿ ಯಾವಾಗ್ಲೂ ಇರುವಾಗ ನೀವು ಡೆಫಿನೆಟ್ಲಿ ಅದು ಆ ಉತ್ತುಂಗಕ್ಕೆ ನಿಮ್ಮನ್ನ ಓದು ಕರ್ಕೊಂಡು ಹೋಗುತ್ತೆ. ನಿಮಗೆ ನೀವೇ ಎಂಟರ್ಪ್ರಿನರ್ ಆಗ್ಲಿಕ್ಕೆ ಹೆಚ್ಚು ಇಷ್ಟವ ಅಥವಾ ಕನ್ಸಲ್ಟೆಂಟ್ ಆಗ್ಲಿಕ್ಕೆ ಹೆಚ್ಚು ಇಷ್ಟವ? ನಾನೇ ಎಂಟರ್ಪ್ರಿನರ್ ಆಗೋದಂದ್ರೆ ಬೇಸಿಕಲಿ ಒಬ್ಬ ಎಂಟರ್ಪ್ರಿನರಿಗೆ ನನ್ನ ಒಂದು ಅನಿಸಿಕೆ ಪ್ರಕಾರ ಅವನಿಗೆ ಏನಿರುತ್ತೆ ಅಂತ ತುಂಬಾ ಜನಕ್ಕೆ, ಅದರಲ್ಲಿ 60% ಜನಕ್ಕೆ
ದುಡ್ಡು ಮಾಡ್ಬೇಕಂತ ಎಂಟರ್ಪ್ರಿನರ್ ಆಗಲ್ಲ. ದೇ ವಾಂಟ್ ಟು ಶೋ ದೇರ್ ಪೊಟೆನ್ಷಿಯಲ್, ದೇ ವಾಂಟ್ ಟು ಶೋ ದೇರ್ ಕೆಪಾಸಿಟಿ. ನಂಗೆ ಇಷ್ಟ ಆಗತ್ತೆ ಅಂತ. ತುಂಬಾ ಜನ ನಾನು ನೋಡಿರೋ ಹಾಗೆ ಅವ್ರು ಹೇಳ್ತಾರೆ, ನಾವ್ ಇಷ್ಟೊಂದು ದುಡ್ಡು ಯಾಕೆ ವಾಪಸ್ ಅಷ್ಟು ವಿಸ್ತಾರ ಮಾಡ್ತಿದ್ವಿ ನಮ್ಮ ಸಾಮ್ರಾಜ್ಯನ ಅಂದ್ರೆ ನಮ್ಗೆ ಇಷ್ಟು ತಾಕತ್ತಿದೆ ಅಂತ ತೋರಿಸ್ಕೊಳ್ಬೇಕು ಅಂತ. ನೀವು ಎಂಟರ್ಪ್ರಿನರ್ ಆಗ್ಬೇಕಾ ಕನ್ಸಲ್ಟೆಂಟ್ ಆಗ್ಬೇಕಾ ಅನ್ನೋದು ನೋಡಿದ್ರೆ ನಂಗೆ ಎರಡೂ ಇದ್ರಲ್ಲಿ, ನಾನು ಆಗ್ಲೇ ಹೇಳಿದೆ, ಎರಡೂ ಇದ್ರಲ್ಲಿ ನಂಗೆ ಇರೋಕೆ ನಂಗೇನು ತೊಂದರೆ ಇಲ್ಲ. ಮತ್ತೆ ಎರಡೂ ಅವಕಾಶ ಸಿಗತ್ತಾದ್ರೆ ನನ್ನಷ್ಟು ಸಂತೋಷ ಪಡೋದು ಮತ್ತೆ ಯಾರಿಲ್ಲ. ಈಗ ಕಳೆದ 100 ವರ್ಷಗಳಲ್ಲಿ ಕ್ಯಾಪಿಟಲ್ ಇದರ ಸ್ವರೂಪ ನೋಡುವಾಗ ದೊಡ್ಡ ಚೇಂಜ್ ಆಗ್ತಾ ಬಂದಿದೆ. ಮೊದಲು ಸಾಲ, ಕಡೆಗೆ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಬಂತು, ಮ್ಯೂಚುವಲ್ ಫಂಡ್ ಬಂತು, ಈಗ ಇನ್ನು ವೆಂಚರ್ ಕ್ಯಾಪಿಟಲ್ ಬಂತು. ಹೀಗೆ ಇದರಲ್ಲಿ ಒಬ್ಬ ಕನ್ಸಲ್ಟೆಂಟ್ ಇರ್ಬೋದು, ಎಂಟರ್ಪ್ರಿನರ್ ಇರ್ಬೋದು, ಅಥವಾ ಒಬ್ಬ ಮನಿ ಲೆಂಡರ್ ಇರ್ಬೋದು, ಯಾವುದೇ ಲೆವೆಲ್ನ ಮನಿ ಲೆಂಡರ್ ಇರ್ಬೋದು. ಎಲ್ರಿಗೂ ಸ್ವಾತಂತ್ರ್ಯ ಕೂಡ ಉಂಟು, ಕಷ್ಟ ಕೂಡ ಉಂಟು. ಯಾಕಂದ್ರೆ ಅಷ್ಟು ದೊಡ್ಡ ಫೀಲ್ಡ್. ಒಬ್ಬ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಗ್ರಾಜ್ಯುಯೇಟ್ ಆಗಿ ನೀವು ಈ ಕ್ಯಾಪಿಟಲ್ ಇದನ್ನ ಒಬ್ಬ ಅಪ್ಕಮಿಂಗ್ ಎಂಟರ್ಪ್ರಿನರ್ ಇವನಿಗೆ ಹೇಗೆ ತಿಳಿಸ್ತೀರಿ ಇದನ್ನೆಲ್ಲ? ಮೊದಲನೇದು, ಈಗ ನಿಮಗೆ ಬಿಸ್ನೆಸ್ ಲೋನ್ ಅನ್ನುವಂಥದ್ದು ನೀವು ತುಂಬಾ ಕಷ್ಟಪಟ್ಟೇನೋ, ನೀವು ತುಂಬಾ ಓಡಾಡಿ ಏನೋ ತೆಗಿಬೇಕಂತಿಲ್ಲ. ಸರ್ಕಾರನೇ ಅದನ್ನ ನಿಮ್ಗೆ ಬಹುಬೇಗ ಫಂಡ್ ಮಾಡಿಬಿಡುತ್ತೆ. ಮತ್ತೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ಸ್ ತರ್ತೀರಿ, ಎಷ್ಟು ಆಕ್ಟಿವ್ ಆಗಿ ನೀವು ಅದರ ಜೊತೆ ಕೋಆಪರೇಟ್ ಮಾಡ್ಕೊಂಡು ಹೋಗ್ತೀರಿ, ಅಷ್ಟು ನಿಮ್ಮನ್ನ ಒಳಗ್ ತಂದು ಅಂದ್ರೆ ನಿಮ್ಮನ್ನ ಬೂಸ್ಟ್ ಮಾಡುವಂತ ಒಂದು ಸಿಸ್ಟಮ್, ಒಂದು ಆ ನೇಚರ್ ಈಗ ಇದೆ. ಹಾಗಿರುವಾಗ ಈ ಕ್ಯಾಪಿಟಲ್ ಅನ್ನೋದು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದಾದ್ರೆ ನಮ್ಮ ನೀತಿಗಳೇನಿದೆ ಈಗ ಪಾಲಿಸಿ ಲೆವೆಲ್ ಅಲ್ಲಿ ಏನಿದೆ ಅದು ಆಲ್ಮೋಸ್ಟ್ ಈಗೀಗ ಕಳೆದ 8-10 ವರ್ಷಗಳಲ್ಲಿ ಅದು ಸರಿ ಇದೆ. ಈಗೇನು ಅದನ್ನ ರಿವೈವ್ ಮಾಡ್ಕೊಂಡಿದ್ದಾರೆ, ಅದು ಸರಿ ಇದೆ. ಹಾಗಾಗಿ ಅದೇ ಇರಬೇಕು ಅಂತಿಲ್ಲ, ಅಜ್ಜ ಹಾಕಿದ ಆರದ ಮರಕ್ಕೆ ನೇಣು ಹಾಕೊಳ್ಬೇಕಂತಿಲ್ಲ. ಹಾಗಾಗಿ ಅದನ್ನ ಆಯಾ ಸಮಯಕ್ಕೆ, ಈಗ ನಾವು ಸ್ಟಾರ್ಟ್ಅಪ್ ಹಬ್ ಆಗಿರ್ಲಿಲ್ಲ, ಈಗ ಆಗಿದ್ದೇವೆ, ಮುಂದೇನೋ ಇನ್ನೊಂದು ಹೊಸದೇನೋ ಅನ್ವೇಷಣೆ ಬರ್ಬೋದು, ಬಿಸ್ನೆಸ್ ಅಲ್ಲಿ ಈ ಬೇರೆ ಏನೋ ಬರ್ಬೋದು. ಹಾಗೆ ಬರುವಾಗ ಈ ಕ್ಯಾಪಿಟಲ್ ಅನ್ನೋ ವಿಷಯ ಅಂದ್ರೆ ಲೋನ್ ತಗೊಳ್ಳುವಂತದ್ದಾಗ್ಲಿ, ಈ ಲೆಂಡಿಂಗ್ ಆಗ್ಲಿ, ಆ ಸ್ವಾತಂತ್ರ್ಯ ಏನಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಾದ್ರೆ ಮತ್ತೆ ಅದು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದಾದ್ರೆ ಅದು ತುಂಬಾ ದೊಡ್ಡ ಅವಕಾಶವನ್ನು ಕಲ್ಪಿಸ್ಕೊಡತ್ತೆ. ಮತ್ತೆ ಹಾಗೆ ನಾವು ನಡ್ಕೊಂಡು ಹೋಗ್ತಕ್ಕಂಥದ್ದು ಆಗ್ತದೆ. ಶಶಾಂಕ್, ಒಬ್ಬ ಎಂಟರ್ಪ್ರಿನರ್ ಆಗುವಾಗ ಅವನ ಹತ್ರ ಇರಬೇಕಾದ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ ಪರ್ಸಿವರೆನ್ಸ್. ಎಷ್ಟು ತಾಳ್ಮೆ ಇಟ್ಟು ಅದನ್ನ ಛಲ ಇರುವಂತಹದ್ದು ಪರ್ಸಿವರೆನ್ಸ್. ಹೊರ ಜಗತ್ತಿಗೆ ತೋರಿಸಬೇಕಾದ್ದು ಟ್ರಸ್ಟ್, ಅವನಲ್ಲಿ ಇರಬೇಕಾದ ಟ್ರಸ್ಟ್, ಅದನ್ನು ಬಿಲ್ಡ್ ಮಾಡ್ಬೇಕು ಅವನು. ಇವೆರಡನ್ನ, ಪರ್ಸಿವರೆನ್ಸ್ ಮತ್ತು ಟ್ರಸ್ಟ್, ಇವೆರಡನ್ನ ಬೆಳೆಸ್ಕೊಳ್ಳಿಕ್ಕೆ, ಕಲ್ಟಿವೇಟ್ ಮಾಡ್ಲಿಕ್ಕೆ ನಿಮಗೆ ಈ BBA ಎಜುಕೇಶನ್ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ತಾ ಇದೆ? ಇಲ್ಲದು ಸರ್, ನಂಗೆ ಈ ಕ್ವಶನ್ ಬಗ್ಗೆ ನಾನು ಪ್ರತಿ ಸಲ ಎಲ್ಲರ ಹತ್ರ, ನಂಗೆ ಯಾರೇ ಈ ಪಠ್ಯಪುಸ್ತಕ ಫ್ರೇಮ್ ಮಾಡುವಂತವ್ರಾಗ್ಲಿ, ಮೊನ್ನೆ ನಾನು ಡಾಕ್ಟರ್ MK ಶ್ರೀಧರ್ ಭೇಟಿಯಾದೆ. ಅವರು ನಮ್ಮ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರೆಸಿಡೆಂಟ್ ಆಗಿದ್ರು ಅನ್ಕೊಳ್ಳಿ. ಈ ನಮ್ಮ ಹೋಲ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಫ್ರೇಮ್ ಮಾಡಿದವರು. ನಾನು ಅಂಥವ್ರನ್ನೆಲ್ಲರನ್ನು ಭೇಟಿಯಾಗೋದು ನಾನು ಹೇಳುದು, ಇವತ್ತೇನು ನಾವು ಏನ್ ದೊಡ್ಡ ದೊಡ್ಡ ಎಜುಕೇಶನ್ ಕನ್ಸು ಕಾಣ್ತಾ ಇದೀವಿ, ನೀವು ಥಿಯರಿಯಲ್ಲಿ ಮಾಡಿದ್ದೆಲ್ಲವೂ ಪ್ರಾಕ್ಟಿಕಲ್ ಅಲ್ಲಿ ಅಪ್ಲೈ ಆಗುತ್ತೆ ಅನ್ನೋದು ಮೂರ್ಖತನ. ಹಾಗಾಗಿ ನಾವು ಇಲ್ಲಿ ಏನು ಕಲಿತಾ ಇದ್ದೀವಿ, ಎಸ್ಪೆಷಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಂಗೆ ಬಹಳ ದೊಡ್ಡ ಅಸಮಾಧಾನ ಅದು, ನಾವು ಏನನ್ನ ಬೇಕು ಅದನ್ನ ಕಲಿತಾ ಇಲ್ಲ ಅಂತ. ನಿಜವಾಗ್ಲೂ ಆ ಪರ್ಸೀವರೆನ್ಸ್ ಏನ್ ಬೇಕು ಅಥವಾ ಟ್ರಸ್ಟ್ ಏನ್ ಬೇಕು ಅದನ್ನ ನಮ್ಗೆ ಯಾರು ಕಲಿಸ್ತಿದ್ದಾರೆ? ಕಲಿಸ್ತಿಲ್ಲ. ಹಾಗಾಗಿ ನನ್ನ ಸ್ಪಷ್ಟ ಅಭಿಪ್ರಾಯ, ಅದು ಬಹಳ ಸ್ಪಷ್ಟ ದನಿಯಲ್ಲಿ ನಾನು ಯಾವಾಗ್ಲೂ ಹೇಳ್ತೀನಿ, ಇವತ್ತು ಹೇಳ್ತೀನಿ, ನಿಜವಾಗ್ಲೂ ಆ ಬಿಸ್ನೆಸ್ ಫೀಲ್ಡ್ಗೆ ಏನ್ ಬೇಕು. ಈಗ ನೋಡಿ, ಟಾಟಾ ನೋಡುವಾಗ ಪ್ರತಿ ಸಲ ಅನ್ನಿಸೋದು, ಅವರು ಎಷ್ಟು ಹಳೆಯ ಒಂದು ಎಂಪೈರ್ ಅದು ಬಿಲ್ಡ್ ಮಾಡ್ಕೊಂಡವರು ಇವತ್ತಿಗೂ ಅದನ್ನು ಎಷ್ಟು ಚಂದ ಸ್ಟೇಬಲ್ ಅಲ್ಲಿ ನಿಲ್ಸ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಸಮಾಜದಲ್ಲಿ ಆ ಟ್ರಸ್ಟ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಇನ್ಫೋಸಿಸ್ ಅಲ್ಲಿ ದೊಡ್ಡ ಮಟ್ಟದ ಲಾಭ, ಬೇಸಿಕಲಿ ಸಾಫ್ಟ್ವೇರ್ ಕಂಪನಿ, ಅದ್ರಲ್ಲಿ ತುಂಬಾ ಲಾಭ ಇರುತ್ತೆ, ಅದೆಲ್ಲ ಬೇರೆ ವಿಷಯ. ಬಟ್ ಸಮಾಜದ ನಡುವಿನಲ್ಲಿ ಅವ್ರು ಹೇಗೊಂದು ಆ ಬೇರನ್ನ ಅವರು ಆಳಕ್ಕಿಳಿಸಿ ಆ ಜನರ ಮನಸ್ಸಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ. ಇವ್ರು ಒಳ್ಳೆ ಕೆಲಸ. ರತನ್ ಟಾಟಾ ಬಗ್ಗೆ ಒಂದು ದೊಡ್ಡ ಒಂದು ಆ ಮೈಂಡ್ ಸೆಟ್ ಹೇಗೆ ಜನರಲ್ಲಿ ಕೂತ್ಕೊಂಡಿದೆ, ಅದನ್ನ ಅವ್ರು ಕಲ್ತಿದ್ ಹೇಗೆ? ಕಾಮನ್ ಸೆನ್ಸ್ ಮತ್ತೆ ಜನರ ನಾಡಿ ಮಿಡಿತ, ಅದು ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಅಗತ್ಯವಾಗಿರ್ಬೇಕಾದ್ದು. ಅದನ್ನ ಇಲ್ಲಿ ಕಲಿಸ್ತಿದಾರ, ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಲಿಸ್ತಿದ್ದಾರೆ ಅಂದ್ರೆ ಎಲ್ಸನ್ನೋ ಅದು ಕಲಿಸ್ತಿಲ್ಲ. ಹಾಗಾಗಿ ಇಂಥದನ್ನ ಈಗ ನಮ್ಮಲ್ಲಿದೆ ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಸೆಲ್ ಅಂತ ಇದೆ. ಇಂಥ ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಸೆಲ್ ಅಲ್ಲಿ ಏನಾಗ್ಬೇಕಂದ್ರೆ ಅದರ ಎಕ್ಸ್ಟೆನ್ಷನ್ ಆಗಬಾರ್ದು. ಆ ಥಿಯರಿ ಏನಿದೆ ಅದರ ಎಕ್ಸ್ಟೆನ್ಷನ್ ಆಗಬಾರ್ದು, ಬದಲಾಗಿ ಇಂಥದನ್ನ, ಇಂಥ ಪ್ರವೃತ್ತಿಗಳನ್ನ, ಇಂಥ ಆಟಿಟ್ಯೂಡ್ ಅನ್ನು ಬಿಲ್ಡ್ ಮಾಡುವಂತ ಕೆಲಸ ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಸ್ಕಿಲ್ ಎಲ್ಲ ಆಗ್ಬೇಕು. ಇನ್ನೊಂದು ನಾನು ಬಹಳ ಫೋಕಸ್ ಮಾಡುವಂತದ್ದು ಯಾವಾಗ್ಲೂ ಎಕ್ಸ್ಟೆನ್ಷನ್ ಆಫ್ ಕ್ಲಾಸ್ ರೂಮ್ ಲೆಕ್ಚರ್. ಇಂಥ ಕ್ಲಾಸ್ ರೂಮ್ ಲೆಕ್ಚರ್ ಅನ್ನ ಬಿಟ್ಟು ಬಯಲು ಶಿಕ್ಷಣದಲ್ಲಿ ಮಕ್ಕಳಿಗೆ ಏನೆಲ್ಲ ಕಲೀಲಿಕ್ಕಾಗ್ತದೆ ಅದೆಲ್ಲ ಕಲಿಸಿದ್ರೆ ಅವ್ರ ಜೀವನ ಕಲಿತಾರೆ. ಎಕ್ಸಾಮ್ ಪಾಸ್ ಆಗೋದು ಜೀವನ ಕಲಿಸೋದಿಲ್ಲ. ಜೀವನದಲ್ಲಿ ಗೆಲ್ಬೇಕಂದ್ರೆ ಜೀವನ ಕಲಿಬೇಕು. ಇಲ್ಲಿ ತುಂಬಾ ಜನ ಮಾತಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇಂದ ಮಾತಾಡೋದವ್ರು ಬಹಳ ಕಡಿಮೆ. ಈಗ ಒಂದು ವಿಷಯ, ಆ ಸ್ಕೋಪ್, ಅದು ಯಾವ್ದು ಮಾರ್ಕೆಟ್ ಇದೆ ಅದಕ್ಕೆ ಹೋಗಿ ಸೇರ್ಕೊಂಡು ಆ ಕುರಿ ಮಂದಿಯಲ್ಲಿ ನಾವು ಒಬ್ಬರಾಗಬಾರ್ದು. ಬದಲಾಗಿ ನಮ್ಮಲ್ಲಿ ಏನ್ ಸ್ಕೋಪ್ ಇದೆ ಅದರಿಂದ ನಾವು ಅದಕ್ಕೆ ಸ್ಕೋಪ್ ಕೊಡಬೇಕು. ನೆನ್ನೆ ಒಬ್ರು ಖ್ಯಾತ ಪತ್ರಕರ್ತರ ಒಬ್ರು ಇಂಟರ್ವ್ಯೂ ನೋಡ್ತಿದ್ದೆ, ನಿಮ್ಗೆ ಅದು ಹಾಸ್ಯಾಸ್ಪದ ಲೈಟ್ ಅನ್ಸ್ಬೋದು.
ಆದ್ರೆ ಅಲ್ಲಿ ಚಿನ್ನರ ಮೇಳದಲ್ಲಿ ಆ ಖ್ಯಾತ ಪತ್ರಕರ್ತರೊಬ್ರು ಕೂತಿದ್ರು. ಆ ಮಕ್ಕಳು ಪ್ರಶ್ನೆ ಕೇಳಿದ್ರು, ಸರ್ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ವಾಪಸ್ ಕೇಳಿದ್ರು, ನಿನ್ಗೆ ಲವ್ ಅಂದ್ರೆ ಏನಂತ ಗೊತ್ತಾ ಅಂತ. 10 ವರ್ಷದ ಹುಡುಗ ಆತ, ಅವನು ಗೊತ್ತಿಲ್ಲ ಸರ್ ಅಂತ ಹೇಳಿದ. ಮತ್ತೆ ಅವ್ರು ಕೇಳಿದ್ರು, ಲವ್ ಮ್ಯಾರೇಜ್ ಅರೇಂಜ್ ಮಾಡೋದು ಅನ್ನೋದು ಮುಖ್ಯ ಅಲ್ಲ, ಮದ್ವೆ ಆದ್ಮೇಲೆ ಲವ್ ಇದೆಯಾ ಅನ್ನೋದು ಮುಖ್ಯ. ಹಾಗೆ ನಾವು ಕೋರ್ಸ್ ತಗೊಂಡಾದ್ಮೇಲೆ ಯಾವ ಕೋರ್ಸ್ ಅನ್ನೋದು ಮುಖ್ಯ ಅಲ್ಲ, ಆ ಕೋರ್ಸಿಗೆ ನಾವೇನ್ ಕೊಡ್ತೀವಿ ಅನ್ನೋದು ಮುಖ್ಯ. ಹಾಗಾಗಿ ನಾವು ಆ ಕೋರ್ಸಿನ ಅಂಬಾಸಿಡರ್ಸ್ ಆಗ್ಬೇಕು. ಇನ್ನು ನಮ್ಮ ಸಮಾಜ ಅಷ್ಟು ಬೆಳೆದಿಲ್ಲ. ಒಬ್ಳು ಹುಡುಗಿ ಆಂಟರ್ಪ್ರಿನರ್ ಆಗೋದು ಹೇಗೆ? ನೀವು ಆಂಟರ್ಪ್ರಿನರ್ ಆಗ್ಲಿಕ್ಕೆ ಅಥವಾ ಆ ಒಂದು ಕನಸಿಟ್ಕೊಂಡು ಈ ಕೋರ್ಸ್ ಸೇರಿದಿರಿ, ನಿಮ್ಮ ನಿರೀಕ್ಷೆ ಏನು? ನನ್ನ ಹೆಸರು ವೃಂದಾ, ನಾನು ಇವಾಗ ಸೆಕೆಂಡ್ ಇಯರ್ BBA ಇದ್ದೀನಿ. ಇಲ್ಲಿ ಹುಡುಗಿರು ಅನ್ನೋದಕ್ಕಿಂತಲೂ ಮೇನ್ ಆಗಿ ಆಂಟರ್ಪ್ರಿನರ್ ಆಗೋದಕ್ಕೆ ರೀಸನ್ಸ್ ಇರುತ್ತೆ, ತುಂಬಾ ಅವ್ರದ್ದು ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಇವಾಗ ಕೆಲವೊಬ್ರು ಸೋಷಿಯಲ್ ಕಾಸ್ಗೆ ಏನಾದ್ರೂ ರೀಸನ್ ಇಟ್ಕೊಂಡು ಮಾಡಿರ್ತಾರೆ, ಅದರಲ್ಲೂ ಅವ್ರದ್ದು ಬ್ಯಾಕ್ ಗ್ರೌಂಡ್ ಏನಾದ್ರೂ ಸೋರ್ ಇರುತ್ತೆ. ಇವಾಗ ನನ್ಗೆ ಈ ತರ ಪ್ರಾಬ್ಲಮ್ಸ್ ಆಗಿದೆ, ಅದು ಇನ್ನೂ ಯಾರಿಗೂ ಆಗ್ಬಾರ್ದು ಅನ್ನೋ ರೀಸನ್ಗೋಸ್ಕರ ಆಂಟರ್ಪ್ರಿನರ್ ಆಗ್ಬೇಕು, ಅದಕ್ಕೆ ರಿಲೇಟೆಡ್ ಕೆಲವೊಂದು ಸರ್ವಿಸಸ್ ಅಥವಾ ಪ್ರಾಡಕ್ಟ್ಸ್ ನಾನು ಕೊಡ್ಬೇಕು ಸೊಸೈಟಿಗೆ ಅಂತ ಇರುತ್ತೆ. ಆ ತರ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ. ನಂದು ಮೇನ್ ಆಗಿ ರೀಸನ್ ಇರೋದು ಏನಂದ್ರೆ ನಂಗೆ ಟ್ರಾವೆಲಿಂಗ್ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಇವಾಗ ಮೇನ್ಲಿ ಎಲ್ಲರೂ ಫೋಕಸ್ ಮಾಡೋದು ಕಾರ್ಪೊರೇಟ್ಸಿಗೆ ಜಾಯ್ನ್ ಆಗ್ಬೇಕು, ಅಲ್ಲಿ ಫುಲ್ ವರ್ಕ್ ಮಾಡ್ಬೇಕು, ಈ ಪೊಸಿಷನ್ಗೆ ಹೋಗ್ಬೇಕು, ಆ ಪೊಸಿಷನ್ಗೆ ಹೋಗ್ಬೇಕು ಅಂತ ಅಲ್ಲಿ ಇಟ್ಕೊಂಡಿರ್ತಾರೆ. ನನ್ಗೆ ಮೇನ್ಲಿ ಏನಂದ್ರೆ ಎಕ್ಸ್ಪೀರಿಯನ್ಸ್ ತಗೊಂಡ್ಬಿಟ್ಟು ಓನ್ ಆಗಿ ಏನಾದ್ರೂ ಕಂಪನೀಸ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟು ನಾನು 24/7 ವರ್ಕ್ ಮಾಡ್ಬೇಕಂತಿಲ್ಲ, ನನ್ಗೋಸ್ಕರ ಬೇರೆಯವರು ವರ್ಕ್ ಮಾಡ್ತಿರ್ತಾರೆ. ಐ ಡೋಂಟ್ ಹ್ಯಾವ್ ಟು ಗಿವ್ ಮೈ ಕಂಪ್ಲೀಟ್ ಅಟೆನ್ಷನ್ ಟು ಇಟ್. ನಾನ್ ಜಸ್ಟ್ ಕರೆಕ್ಟ್ ಆಗಿ ಹೋಗ್ತಿದ್ದೆ ಅಂತ ನೋಡಿದ್ರಾಯ್ತು. ಸೊ ನಂದು ಉಳ್ದ ಟೈಮ್ ಅಲ್ಲಿ ನಂದ್ ಯಾವ್ದು ಪ್ಯಾಷನ್ ಇದೆ, ನಂದ್ ಯಾವ್ದು ಇಂಟ್ರೆಸ್ಟ್ ಇದೆ, ಅದಕ್ಕೂ ಫೋಕಸ್ ಮಾಡ್ಲಿಕ್ಕೆ ಆಗುತ್ತೆ. ಆ ತರ ರೀಸನ್ ಇರುತ್ತೆ. ಸೊ ಯಾವತ್ತೂ ಹುಡುಗಿ ಆಗಿರ್ಲಿ ಹುಡುಗ ಆಗಿರ್ಲಿ ಮೇನ್ ಆಗಿ ಆಂಟರ್ಪ್ರಿನರ್ಸ್ ಆಗ್ಬೇಕಂತಿದ್ರೆ ಅವ್ರದ್ದು ಮೇನ್ ಇಂಟೆನ್ಷನ್ ಏನು, ಅವ್ರು ಯಾವ್ದು ರೀಸನ್ಗೋಸ್ಕರ ಹೋಗ್ತಿದ್ದಾರೆ ಅಂಡ್ ಅವರು ಯಾವ ತರ ಅಲ್ಲಿ ವರ್ಕ್ ಮಾಡ್ಬೇಕು, ಯಾವ್ದು ಪ್ರಾಡಕ್ಟ್ ಲೈನ್ಗೆ ಅಥವಾ ಯಾವ್ದು ಸರ್ವಿಸ್ ಲೈನ್ಗೆ ಹೋಗ್ಬೇಕು ಅಂತ ಕರೆಕ್ಟ್ ಆಗಿ ಇಂಟ್ರೆಸ್ಟ್ ಮತ್ತೆ ಕರೆಕ್ಟ್ ಪ್ಲಾನ್ ಇದ್ರೆ ಯಾರೇ ಆಗಿದ್ರು ಇದು ಫೀಲ್ಡ್ ಅಲ್ಲಿ ಮುಂದೆ ಹೋಗ್ಬೋದು ಅಂತ ನನ್ಗನ್ಸುತ್ತೆ. ಬಿಸಿನೆಸ್ ಪಾರ್ಟ್ನರ್ಶಿಪ್ ಇದು ಕೂಡ ಕಳೆದ 50 ವರ್ಷಗಳಿಂದ ಈಚೆಗೆ ಇವತ್ತಿ ನೋಡುವಾಗ ತುಂಬಾ ಬದಲಾಗಿದೆ. ಮುಂಚೆ ಆದ್ರೆ ಪಾರ್ಟ್ನರ್ಶಿಪ್ ಅಂದ್ರೆ ಅವನು 50 ಇವನು 50 ಹಾಕೊಂಡು ಆ ಕೆಲಸ ನೀನು ಈ ಕೆಲಸ ನಾನು ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇತ್ತು. ಬಿಸಿನೆಸ್ ಪಾರ್ಟ್ನರ್ಶಿಪ್ ಈಗ ಹೊಸ ತರದಲ್ಲಿ ಬಂದಿದೆ. ಕಂಪ್ಯಾರಿಟಿವ್ಲಿ ಮೊದ್ಲಿನ ಇದ್ರಲ್ಲಿ ಇವಾಗ ಲಿಮಿಟೆಡ್ ಮೆಂಬರ್ಸ್ ಇರ್ತಿದ್ರು, ಅವ್ರ ಮಿಡ್ಲಲ್ಲಿ ಅದೊಂದು ಸಂಬಂಧ ಇರ್ತಿತ್ತು, ಅವ್ರ ಮಿಡ್ಲಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು. ಹಾಗೆ ಫೈನಲಿ ಒಟ್ಟಿಗೆ ಸೇರಿ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಅಂತ ಸ್ಟಾರ್ಟ್ ಮಾಡ್ತಿದ್ರು. ಬಟ್ ಅಟ್ ಲಾಸ್ಟ್ ಏನಾದ್ರೂ ಒಂದು ಚಿಕ್ಕ ವಿಷಯಕ್ಕೆ ಏನಾದ್ರೂ ಬಂದ್ರು ಕೂಡ ಅವ್ರದ್ದು ಮೊದ್ಲು ಯಾವ್ದು ಫ್ರೆಂಡ್ಶಿಪ್ ಇತ್ತು ಅದು ಒಂದು ಬಿಸ್ನೆಸ್ ಇಂದಾಗಿ ಅದನ್ನು ಹಾಳಾಗ್ತಿತ್ತು, ಮತ್ತೆ ಬಿಸ್ನೆಸ್ ಎಲ್ಲ ಪರ್ಸನಲ್ ರಿಲೇಶನ್ಶಿಪ್ಸ್ ಎಲ್ಲ ಆತರ ಸಿಚುವೇಶನ್ ಬರ್ತಿತ್ತು. ಆದ್ರೆ ಇವಾಗ ಹೇಗೆ ಅಂದ್ರೆ ನಂಬರ್ ಆಫ್ ಪಾರ್ಟ್ನರ್ಸ್ ಜಾಸ್ತಿ ಆಗ್ತಿದ್ದಾರೆ, ಒಂದು ಫುಲ್ ಗ್ರೂಪ್ ಒಟ್ಟಿಗೆ ಸೇರಿ ಮಾಡ್ತಿದ್ದಾರೆ ಅಂಡ್ ಫೈನಲಿ ಅವ್ರದ್ದು ಹೋಲ್ ಪಾರ್ಟ್ನರ್ಶಿಪ್ ಗೆ ಒಬ್ರು CEO ಅಂತ ಚೂಸ್ ಮಾಡ್ತಾರೆ. ಸೊ ಇವಾಗ ಹೇಗಾಗುತ್ತೆ ಅಂದ್ರೆ ಇಬ್ರಿದ್ ಮಿಡ್ಲಿದ್ ಪರ್ಸನಲ್ ಏನೋ ಬಯಾಸ್ ಇರುತ್ತೆ ಅಥವಾ ಏನು ಅಂಡರ್ಸ್ಟ್ಯಾಂಡಿಂಗ್ ಇಂದಾಗಿ ಪ್ರಾಬ್ಲಮ್ ಆಗುತ್ತೆ, ಅದರಿಂದಾಗಿ ಹೋಲ್ ಕಂಪ್ನಿಗೆ ಇವಾಗ ಎಫೆಕ್ಟ್ ಆಗಲ್ಲ. ಒಬ್ರು ಏನೇ ಇಶ್ಯೂಸ್ ಇದ್ರು ಅವ್ರ ಮಿಡ್ಲಲ್ಲಿ ಅದು ಸಾಲ್ವ್ ಆಗುತ್ತೆ, ಕಂಪ್ನಿಗೆ ಅದು ಎಫೆಕ್ಟ್ ಆಗಲ್ಲ. ಕಂಪ್ನಿದು ಓವರ್ ಆಲ್ ಇದಕ್ಕೆ ಎಲ್ಲಾರ್ದು ಒಪಿನಿಯನ್ಸ್ ಮ್ಯಾಟರ್ ಆಗುತ್ತೆ ಅಂಡ್ ಫೈನಲ್ ಆಗಿ CEO ಒಂದು ಡಿಸಿಷನ್ ಗೆ ಬರುತ್ತೆ. ಅದು CEO ನ ಇವರೇ ಚೂಸ್ ಮಾಡಿರೋದು. ಅದರಿಂದಾಗಿ ಒಂದು ಕಂಪನಿ ಸ್ಟೇಬಲ್ ಆಗಿ ನಡೀತಿದೆ. ಏನೇ ಡಿಸಿಷನ್ಸ್ ತಗೊಳ್ಳೋದಿದ್ರು, ಏನೇ ಹೊಸತಾಗಿ ಪ್ಲಾನ್ ಮಾಡೋದಿದ್ರು ಎಲ್ಲದಕ್ಕೂ ತುಂಬಾ ಐಡಿಯಾಸ್ ಜಾಯ್ನ್ ಆಗುತ್ತೆ. ಬಿಕಾಸ್ ಜಾಸ್ತಿ ನಂಬರ್ ಆಫ್ ಮೆಂಬರ್ಸ್ ಇರೋದ್ರಿಂದಾಗಿ ಪ್ಲಸ್ ಶೇರ್ ಹೋಲ್ಡರ್ಸ್ ಯಾರಿರ್ತಾರೆ ಅವರು ಅವ್ರದ್ದು ಐಡಿಯಾಸ್ ಪಿಚ್ ಮಾಡೋದೆಲ್ಲ ಆಪರ್ಚುನಿಟಿ ಇದೆ. ಅದರಿಂದಾಗಿ ಜಾಸ್ತಿ ಐಡಿಯಾಸ್ ಬರುತ್ತೆ, ಹೊಸ ಪ್ಲಾನ್ಸ್ ಬರುತ್ತೆ, ಜಾಸ್ತಿ ಇನೋವೇಟಿವ್ ಆಗಿ ಟ್ರೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾ ವಿಷಯದಲ್ಲೂ ಇವಾಗಿದ್ದು ಜಾಸ್ತಿ ಸಪೋರ್ಟಿವ್ ಆಗಿರುತ್ತೆ. ಅವ್ರದ್ದು ಪರ್ಸನಲ್ ಥಾಟ್ಸ್ ಜಾಸ್ತಿ ಬಿಸ್ನೆಸ್ ಗೆ ಎಫೆಕ್ಟ್ ಆಗದೆ, ಅವ್ರದ್ದು ರಿಲೇಶನ್ಶಿಪ್ಸ್ ಸಸ್ಟೈನ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ಕೂಡ ಜಾಸ್ತಿ ಒಳ್ಳೇದ್ರಲ್ಲಿ ನಡೆಯಲಿಕ್ಕೆ ನ್ಯೂ ಮೆಥಡ್ಸ್ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಈಗ ಕಾಮರ್ಸ್ ಮತ್ತು ಇ ಕಾಮರ್ಸ್ ಎರಡಕ್ಕೂ ವ್ಯತ್ಯಾಸ ಇಲ್ಲದಾಗ್ಬಿಟ್ಟಿದೆ. ಎವ್ರಿಥಿಂಗ್ ಇಸ್ ಗ್ಲೋಬಲ್ ನಾವು. ಈ ಸಿನಿಮಾದಲ್ಲಿ ಸ್ವಲ್ಪ ಕನ್ವೆನ್ಷನಲ್ ಮೈಂಡ್ ಸೆಟ್ ಇಟ್ಕೊಂಡು ಬಂದ್ರೆ ಎಷ್ಟು ಕಷ್ಟ ಆಗ್ಬೋದು? ಇವಾಗ ಹೇಗೆ ಆಗಿದೆ ಅಂದ್ರೆ ಏನೇ ಈ ಪ್ರಾಡಕ್ಟ್ ಇರ್ಬೋದು, ಸರ್ವಿಸಸ್ ಇದ್ರು ಅವರು ಫಸ್ಟಿಗೆ ಸ್ಟಾರ್ಟ್ ಮಾಡ್ಬೇಕಾದ್ರೂ ಒಂದು ಏರಿಯಾಗೆ ಲಿಮಿಟ್ ಮಾಡಿ ಯಾರೂ ಬರೋದೇ ಇಲ್ಲ. ಅಂಡ್ ಇವಾಗ ತುಂಬಾ ಸ್ಟಾರ್ಟ್ ಆಗ್ತಿದೆ, ಹೊಸ ಆಂಟರ್ಪ್ರಿನರ್ಸ್ ಬರ್ತಿದ್ದಾರೆ. ಡೇ ಬೈ ಡೇ ತುಂಬಾ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಒಂದ್ ಪ್ರಾಡಕ್ಟ್ ಬಂತು ಅಂತ ಇದ್ರೆ ಒಂದ್ ವಾರದೊಳಗಡೆ ಅದಕ್ಕಿಂತ ಬೆಟರ್ ಪ್ರಾಡಕ್ಟ್ಸ್ ಆಲ್ರೆಡಿ ಬಂದಾಯ್ತು. ಅಂತ ಸಿಚುವೇಶನ್ ಅಲ್ಲಿ ಗ್ಲೋಬಲ್ ಆಗಿ ಪ್ಲಾನ್ ಮಾಡಿಲ್ಲ ಅಥವಾ ಒಂದು ಪರ್ಟಿಕ್ಯುಲರ್ ಏರಿಯಾಗೆ ಲಿಮಿಟ್ ಮಾಡಿದೀವಿ, ಇ ಕಾಮರ್ಸ್ ಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ ಅಂತ ಆದ್ರೆ ಎಷ್ಟೇ ಅಂದ್ರೂ ಅವರು ಒಂದ್ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಟೈಮ್ ತನಕ ಅವ್ರು ಸಸ್ಟೈನ್ ಆಗ್ಬೋದೇ ಹೊರತು ಅದು ಲಾಂಗ್ ರನ್ ಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಹೊಸ ಪ್ರಾಡಕ್ಟ್ಸ್ ಅಲ್ಲಿ ಬರ್ತಿರ್ಬೇಕು. ಆದ್ರೆ ಎಷ್ಟೇ ಅಂದ್ರೂ ಕೂಡ ಅದೇ ಮಾರ್ಕೆಟ್ ಅಲ್ಲಿ ಇರೋರು ಕೂಡ ಇವಾಗ ಇ ಕಾಮರ್ಸ್ ಅಲ್ಲಿ ಅಥವಾ ಓವರ್ ಆಲ್ ಗ್ಲೋಬಲ್ ಅಲ್ಲಿ ಅದಕ್ಕಿಂತ ಬೆಟರ್ ಪ್ರಾಡಕ್ಟ್ಸ್ ಬರ್ತಿದೆ ಅಂತ ಇರುವಾಗ ಅವ್ರು ಅದಕ್ಕೆ ಔಟ್ ಮಾಡ್ತಾರೆ. ಅಂಡ್ ಇನ್ನೊಂದ್ ಕಡೆಯಿಂದ ಇವಾಗ ಎಲ್ರು ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಪ್ರೈಸಸ್ ಕಡಿಮೆ ಆಗೋದಿರ್ಬೋದು ಅಥವಾ ಜಾಸ್ತಿ ಬೆಟರ್ ಸರ್ವಿಸಸ್ ಕೊಡೋದಿರ್ಬೋದು, ಅದರಲ್ಲಿ ಫೋಕಸ್ ಮಾಡ್ತಾರೆ. ಸೊ ಯಾವತ್ತೂ ಕೂಡ ಇ ಕಾಮರ್ಸ್ ಗೆ ಪ್ಲಾನ್ ಮಾಡಿ ಹೋಗಿಲ್ಲ ಅಂತ ಆದ್ರೆ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಸಸ್ಟೈನ್ ಆಗೋದು ಇಂಪಾಸಿಬಲ್. ಕಳೆದ 5 ವರ್ಷಗಳಲ್ಲಿ ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ ಆಗ್ತಾ ಇದೆ. ಕಂಪ್ಯೂಟಿಂಗ್, ಅಕೌಂಟಿಂಗ್, ಫೈನಾನ್ಸ್ ಇದರಲ್ಲಿ
ಹೆಚ್ಚೆಚ್ಚು ಸಾಫ್ಟ್ವೇರ್ಗಳು, ಆ್ಯಪ್ಗಳು ಬಂದಿದ್ದಾವೆ. ಮುಂದೆ ಈ ಆಡಿಟಿಂಗ್ ಮತ್ತು ಚಾರ್ಟರ್ಡ್ ಅಕೌಂಟಿಂಗ್ ಇವೆರಡಕ್ಕೆ ತುಂಬ ಥ್ರೆಟ್ ಇದೆ ಅಂತ ಹೇಳ್ತಾರೆ. ಈ ಎಜುಕೇಶನ್ಗೆ ಬರುವಾಗ ನಿಮಗೆ ಈ ಥ್ರೆಟ್ ಬಗ್ಗೆ ಗೊತ್ತಿದ್ದ, ಹೇಳಿದವರಿದ್ದಾರಾ, ಏನು? ನಮಸ್ತೆ, ನನ್ನ ಹೆಸರು ಮಹಿಮಾ ಜಿ ಭಟ್. ನಾನು ಸೆಕೆಂಡ್ BCom ಫೈನಾನ್ಸ್ ಅಕೌಂಟಿಂದ ಬಂದೇನೆ. ಫಸ್ಟ್ ಆಫ್ ಆಲ್ ನನಗೆ 10th ಅಲ್ಲಿ ಅಮ್ಮ ಅಪ್ಪ ಅವರೆಲ್ಲ ಹೇಳಿದಾಗಿಂದ ಇಂಜಿನಿಯರಿಂಗ್ ಮಾಡಬೇಕು ಅಂತ. 10th ಎಕ್ಸಾಮ್ ಬರೋತಿ ಕೊರೋನಾ ಬಂತು. ಅವಾಗ ನನ್ನ ಮೈಂಡಿಗೆ ಬಂದಿದ್ದು ಲೆಕ್ಚರ್ ಆಗಬೇಕು ಅಂತೇಳಿ. ಕಾಮರ್ಸೇ ಅಂತಲ್ಲ, ಬಟ್ ಲೆಕ್ಚರ್ ಆಗಬೇಕು ಅಂತೇಳಿ. PU ಅಲ್ಲಿ ಎಂತ ಹೇಳಿದ್ರು ಅಂದರೆ ಕಾರ್ಪೊರೇಟ್ ಫೀಲ್ಡಿಗೆ ಹೋಗ್ಬೇಕು ಅಂತೇಳಿ. ಬಿಕಾಸ್ ಕಂಪನೀಸ್ ಎಲ್ಲ ಸುಮಾರಿದೆ, ಮತ್ತೆ ಆಳ್ವಾಸ್ ಕ್ಯಾಂಪಸ್ ಫೆಸಿಲಿಟಿ ಎಲ್ಲ ಜಾಸ್ತಿ ಇದೆಯಲ್ಲ, ಸೊ ಅದಕ್ಕೆ ಕ್ಯಾಂಪಸ್ ಸೆಲೆಕ್ಷನ್ ಆದ್ರೆ ಈಸಿಯಾಗಿ ಹೋಗ್ಬೋದು ಅಂತೇಳಿ. ಬಟ್ ಅವಾಗ್ಲೂ ನಂಗೆ ಲೆಕ್ಚರ್ ಆಗಬೇಕು ಅಂತಾನೆ ಇದ್ದಿದ್ದು, ಬಿಕಾಸ್ ಆಫ್ ಕೊರೋನಾ. ನೆಕ್ಸ್ಟ್ BCom ಇವಾಗ ಸೆಕೆಂಡ್ PU ಎಕ್ಸಾಮ್ ಮುಗಿತು. ನೆಕ್ಸ್ಟ್ ಯಾವ್ದು ಕೋರ್ಸ್ ತಗೊಳ್ಬೇಕು? ನಾನು PU ಅಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡು, ಸೊ BCA ತಗೋಬೇಕು ಅಂದ್ರು ಅಪ್ಪ ಅಮ್ಮ ಹೇಳಿದ್ದು. ಬಟ್ ನಂಗೆ BCA ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರಲಿಲ್ಲ. ಬಿಕಾಸ್ ಕಂಪ್ಯೂಟರ್ ಸೈನ್ಸ್ ನಂಗೆ ಮೊದಲೇ PU ಅಲ್ಲಿ ಬೇರೆ ಆಪ್ಷನ್ ಇಲ್ಲದೆ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದು. ಕಂಪ್ಯೂಟರ್ ಸೈನ್ಸ್ ನಂಗೆ ಟಫ್ ಆಯ್ತು, ಮತ್ತೆ ನಂಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಸೊ ಅದಕ್ಕೆ ಬೇಡ, BCA ಬೇಡ ಅಂತೇಳಿ. ನೆಕ್ಸ್ಟ್ ಇದ್ದಿದ್ದ ಆಪ್ಷನ್ ಅಲ್ಲಿ ನಂಗೆ ಸೈನ್ಸ್ ನಂಗೆ ಇಂಟ್ರೆಸ್ಟ್ ಇಲ್ಲ. ನೆಕ್ಸ್ಟ್ BCom ನೀವು ಹೇಳ್ದಂಗೆ ನಂಗೆ ಎಡಿಟಿಂಗ್ ಅದೆಲ್ಲ ಎಂತದು ಮೈಂಡಲ್ಲಿ ಏನು ಇಲ್ಲದೆ ಬಂದಿದ್ದು. ಬಿಕಾಸ್ ಆಫ್ ಒನ್ ರೀಸನ್ ನಾನು ಯಾಕೆ BCom ತಗೊಂಡಿದ್ದು ಅಂತೇಳಿ, ಲೆಕ್ಚರ್ ಆಗಬೇಕು ಅಂತ. ಕೊರೋನಾ ಟೈಮಲ್ಲಿ ಹಲವಾರು ಕಂಪನೀಸ್, ಈ ಕಾರ್ಪೊರೇಟ್ ಫೀಲ್ಡಿಗೆ ಹೋಗೋದಾದ್ರೆ ಕಂಪನೀಸ್ ಎಲ್ಲ ಮುಚ್ಚೋಯ್ತು, ಬ್ಯಾಂಗ್ಳೂರ್ ಬೇರೆ ಬೇರೆ ಕಡೆ. ಅವಾಗ ನಂಗೆ ಥಾಟಿಗೆ ಬಂದು ಈ ಥರನೇ ಮುಂದಿದ್ದೇನಾದ್ರೂ ಹೆಲ್ತ್ ಸಂಬಂಧಪಟ್ಟಿದ್ದೇನಾದ್ರೂ ಬಂತು ಅಂತಂದ್ರೆ ಅವಾಗ ನಾವು ಆ ಜಾಬಲ್ಲಿ ಇದ್ದವಾಗ ಏನು ಹೇಳಲಿಕ್ಕೆ, ಫ್ಯೂಚರ್ ಹೇಳಕ್ ಬರಲ್ಲ. ಸೊ ಅದಕ್ಕೋಸ್ಕರ ಬೇಡ, ಕಾರ್ಪೊರೇಟ್ ಫೀಲ್ಡ್ ಬೇಡ, ನಾನು ಲೆಕ್ಚರಿಂಗ್ ಆಗಬೇಕು ಅಂತೇಳಿ. ಮತ್ತೆ ಇವಾಗ್ಲೂ ಅಷ್ಟೇ, ಇವಾಗ ಕ್ಲಾಸಲ್ಲಿ ಇದ್ದವಾಗ್ಲೂ ಲೆಕ್ಚರ್ಸ್ ಎಲ್ಲ ಹೇಳ್ತಾರೆ ಕ್ಯಾಂಪಸ್ ಸೆಲೆಕ್ಟ್ ಬರ್ತಾ ಇದೆ, ಸೊ ಅದಕ್ಕೆ ಹೋಗ್ಬೇಕು. ಬಟ್ ನಂಗೆ ಇಂಟ್ರೆಸ್ಟ್ ಇಲ್ಲ. ನಾ ಓನ್ಲಿ ಫೋಕಸ್ ಆನ್ ಲೆಕ್ಚರಿಂಗ್ ಅಷ್ಟು ಮಾತ್ರ. ಲೆಕ್ಚರಿಂಗೇ ಯಾಕೆ ಅಂತಂದ್ರೆ ಅಲ್ಲಿ ನಾವು ಕಲಿತೇವೆ, ನಮ್ಗೆ ಕಲಿಸ್ತಾರೆ ಯಾರು ಮಕ್ಕಳು, ಅವರಿಂದ ಕಲಿಯೋದು ತುಂಬಾ ಇರುತ್ತೆ, ಆಮೇಲೆ ನಾವು ಅವ್ರಿಗೆ ಕಲ್ಸೋದು ತುಂಬಾ ಇರುತ್ತೆ. ಅದಕ್ಕೋಸ್ಕರ ನಾನು ಲೆಕ್ಚರಿಂಗ್ ಫೀಲ್ಡಿಂಗ್ ಹೋಗ್ಬೇಕು ಅಂತೇಳಿ ಹೈಯರ್ ಸ್ಟಡಿ ಮಾಡ್ತೀನಿ. PhD ಮೇಲೆ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ, ಬಟ್ ಮಾಡಬೇಕು ಅಂತ ಒಂದು ಗುರಿ. ಅಂಡ್ ಅಮ್ಮ ಅಂದ ಆಸೆ ಅಂತ ಅಂದ್ರೆ ಬೇಡ, ನೀ ಲೆಕ್ಚರಿಗೆ ಹೋಗುದು ಬೇಡ, ಬಿಕಾಸ್ ತುಂಬಾ ಸ್ಟ್ರೆಸ್ ಇರುತ್ತೆ. ಆಬ್ವಿಯಸ್ಲಿ ಎಲ್ಲಾ ವರ್ಕಲ್ಲೂ ಸ್ಟ್ರೆಸ್ ಇರುತ್ತೆ, ಇರಲ್ಲ ಅಂತ. ನಂಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ಒಂದು ಮನಸ್ತೃಪ್ತಿ, ನಾವು ಕಲ್ತದ್ದನ್ನ ಬೇರೆಯವರಿಗೆ ಕಲ್ಸೋದು ಅದ್ರಷ್ಟು ತೃಪ್ತಿ ಯಾವ್ದ್ರಲ್ಲಿ ಕೂಡ ಇರೋದಿಲ್ಲ. ಹಾಗಂತ ನಾನು ಬೇರೆ ವರ್ಕಿಂಗ್ ಫೀಲ್ಡಿಗೆಲ್ಲ ನಂಗೆ ಡಿಗ್ರೇಡ್ ಮಾಡ್ತಾ ಇಲ್ಲ. ಬಟ್ ನನ್ನ ಇಂಟ್ರೆಸ್ಟ್ ಅಂತ ಅಂದ್ರೆ ನಾನೊಂದಷ್ಟು ಕಲ್ತಿರ್ತೇನೆ, ಬೇರೆಯವರಿಂದ ಕಲಿತಾ ಇರ್ತೇನೆ. ಅದನ್ನ ಒಂದು ಸ್ಟೂಡೆಂಟ್ಸಿಗೆ 1000 ಜನ ಸ್ಟೂಡೆಂಟ್ಸ್ ಸಿಗ್ತಾರೆ, ಅವ್ರಿಗೆ ಕಲ್ಸೋಷ್ಟು ತೃಪ್ತಿ ಯಾವ ವರ್ಕಲ್ಲೂ ಸಿಗಲ್ಲ. ಸ್ಟ್ರೆಸ್ ಎಲ್ಲದ್ರಲ್ಲೂ ಇರುತ್ತೆ, ಎಲ್ಲ ವರ್ಕಲ್ಲೂ ಇರುತ್ತೆ. ನಾನ್ ಲೆಕ್ಚರಿಂಗ್ ಫೀಲ್ಡ್ ಏನಕ್ಕೆ ತಗೊಂಡಿದ್ದು ಅಂದ್ರೆ ಫ್ಯಾಮಿಲಿಯಿಂದ ಸುಮಾರು ಜನ ಲೆಕ್ಚರಿಂಗ್ ಇದ್ದಾರೆ, ಸೊ ಅದಕ್ಕೋಸ್ಕರ ಅದೊಂದು ಮೈಂಡ್ ಅಲ್ಲಿ. ಬ್ಯಾಂಕರ್ಸ್ ಆರ್ ಜಸ್ಟ್ ಲೈಕ್ ಎನಿಬಡಿ ಎಲ್ಸ್ ಎಕ್ಸೆಪ್ಟ್ ದ ರಿಚ್ ಅಂತ. ನಾವು ಹಣ ಲೆಕ್ಕ ಹಾಕ್ತೇವೆ, BCom ಅಲ್ಲಿ ಒಂದು ಕೋಟ್ಯಾಂತರ ಹಣ ಲೆಕ್ಕ ಹಾಕ್ತೇವೆ. ನಮ್ಮ ಹತ್ರ ಹಣ ಇರೋದಿಲ್ಲ, ಯಾರ ಹಣ ಲೆಕ್ಕ ಹಾಕ್ತೇವೆ ನಾವು. ಇದು ಎಷ್ಟು ಥ್ರಿಲ್ಲಿಂಗ್, ಎಷ್ಟು ಬೋರಿಂಗ್. ಬೋರಿಂಗ್ ಅಂತಾನೂ ಅಲ್ಲ, ಥ್ರಿಲ್ಲಿಂಗ್ ಅಂತಾನೂ ಅಲ್ಲ. ಎಲ್ಲಾ ಫೀಲ್ಡ್ ಅಲ್ಲೂ ಫೈನಾನ್ಸ್ ಅನ್ನೋದು ಇದ್ದೇ, ಅಂದ್ರೆ ಫೈನಾನ್ಸ್ ಅನ್ನೋದು ಬೇಕು. ಅದು ನೀವು ಹೇಳಿದ್ ಕರೆಕ್ಟು, ನಾವು ಲೆಕ್ಕ ಹಾಕ್ತೇವೆ, ಬಟ್ ನಮ್ ಕೈಯಲ್ಲಿ ಇರಲ್ಲ ಅಂತೇಳಿ. ಅದು ಥ್ರಿಲ್ಲಿಂಗ್ ಹೌದು, ಬಟ್ ಬೋರಿಂಗು ಹೌದು. ಈಗ BCom ಅವರಿಗೆ ಕೂಡ, ಅಂದ್ರೆ ಕಾಮರ್ಸ್ ಫೀಲ್ಡ್, ಫೈನಾನ್ಸ್ ಫೀಲ್ಡ್ ಅಲ್ಲಿ ಕೂಡ ಇಂಟರ್ ಡಿಸಿಪ್ಲಿನರಿ ಸ್ಟಡೀಸಿಗೆ ತುಂಬಾ ಅವಕಾಶ ಇದೆ. ಇಂತಹ ಒಂದು ಅವಕಾಶ ಈಗ ಬಂದಿದೆ ಇಂಟರ್ ಡಿಸಿಪ್ಲಿನರಿ ಸ್ಟಡೀಸಿಗೆ. ಈಗ BComಗೆ ಬಂದು ನೀವು ಯಾವ ರೀತಿಯಲ್ಲಿ ಇಂಟರ್ ಡಿಸಿಪ್ಲಿನರಿ ಹೈಯರ್ ಸ್ಟಡೀಸಿಗೆ ಹೋಗ್ಬೋದು ಅಂತ ಯೋಚನೆ ಮಾಡಿದಿರಿ? ಹೈಯರ್ ಸ್ಟಡಿ ಅದು ಬೇಕು, ಹೈಯರ್ ಸ್ಟಡಿ ಯಾಕಂದ್ರೆ ನಾನು ಮಾಡ್ಬೇಕು ಅಂತ. ನನ್ನ ಫೀಲ್ಡ್ ಲೆಕ್ಚರಿಂಗ್ ಆದ್ರಿಂದ ಹೈಯರ್ ಸ್ಟಡಿ ಬೇಕು. ಹೈಯರ್ ಸ್ಟಡಿ ಎಂತಕ್ಕೆ ಅಂದ್ರೆ ಇವಾಗ ಜಸ್ಟ್ BCom ಮಾಡಿ ನಾವು ಇನ್ನು ಜಾಸ್ತಿ ನಾಲೆಜ್ ಬೇಕು ಅಂದ್ರೆ ನಮ್ಗೆ ಹೈಯರ್ ಸ್ಟಡಿ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಹೈಯರ್ ಸ್ಟಡಿಲೂ ಕೂಡ ಸುಮಾರು ಫೀಲ್ಡ್ಸ್ ಇದೆ. ಅಂದ್ರೆ ನಾವು ಹೈಯರ್ ಸ್ಟಡಿ ಮಾಡೋದಾದ್ರು ಸಹ ಬೇಕಾದಷ್ಟು ಸಬ್ಜೆಕ್ಟ್ ಇದೆ, ನಮ್ಗೆ ನಾಲೆಜ್ ಆಗುವಂತ, ನಮ್ಗೆ ಇಂಟ್ರೆಸ್ಟ್ ಆಗುವಂತದ್ದು ಅದ್ರಲ್ಲಿದೆ. ಸೊ ಅದಕ್ಕೆ ಹೈಯರ್ ಸ್ಟಡಿ ಚೂಸ್ ಮಾಡಿದ್ರೆ, ಇವಾಗ ನೀವ್ ಹೇಳ್ದಂಗೆ ಫೈನಾನ್ಸ್ ಅದು ಬೇರೆ ಬೇರೆ ಇದೆಯಲ್ಲ, ಅದಕ್ಕೆ ಹೋಗಿ ಅದರಿಂದ ನಮ್ಗೆ ಯಾವ್ದೆಲ್ಲ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಸ್ಟಡಿ ಮಾಡಿ, ನಮ್ಗೆ ಅಂತಲ್ಲ, ದೇಶಕ್ಕೆ ನಾವು ನಮ್ದೇ ಅಂತಾದ್ರೆ ಸ್ವಾರ್ಥ ಆಗುತ್ತೆ. ಬಟ್ ನಾವು ಇವಾಗ ಇರೋದು ನಮ್ಮ ದೇಶವನ್ನು ಡೆವಲಪ್ ಮಾಡ್ಬೇಕು ಅಂತಂದ್ರೆ ನಾವು ಅದ್ರಲ್ಲಿ ಇರ್ಬೇಕಾಗುತ್ತೆ. ಅದಕ್ಕೋಸ್ಕರ ಹೈಯರ್ ಸ್ಟಡಿ
ನಮಸ್ತೆ, ನಾನು ಪ್ರತೀಕ್ಷಾ, ದ್ವಿತೀಯ ವಾಣಿಜ್ಯ ವಿಭಾಗದಿಂದ. ಮೊದಲು ನಾನು ಆಳ್ವಾಸ್ ಅಡ್ಮಿಷನ್ಗೆ ಬಂದಾಗಿತ್ತು, ನನಗೆ ಆಪ್ಷನ್ ಕೊಟ್ಟಿದ್ರು. ಅಂದ್ರೆ ಜನರಲ್ ತಗೊಳ್ತೀಯಾ, ಕಾರ್ಪೊರೇಟ್ ತಗೊಳ್ತೀಯಾ, ಇಲ್ಲ ಫೈನಾನ್ಸ್ ತಗೊಳ್ತೀಯಾ, ಯಾವುದು ನಿನ್ಗೆ ಇಂಟ್ರೆಸ್ಟ್ ಫೀಲ್ಡ್ ಉಂಟು. PU ಮಾರ್ಕ್ ಮನೆಯಲ್ಲೆಲ್ಲ ಅಂದ್ರೆ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ CA ತಗೋ ಒಳ್ಳೆ ಸ್ಕೋಪ್ ಇರುತ್ತೆ. ಮನೇಲಿ ನಿಂಗೆ ಯಾವ್ದು ಚೆನ್ನಾಗಿರ್ತಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ನಾನು BComಗೆ ಬಂದೆ. ಇಲ್ಲಿ ಬಂದಾಗ ನಂಗೆ ಹೈಯರ್ ಸ್ಟಡೀಸ್ ಮಾಡ್ಬೇಕ ಇಂಟ್ರೆಸ್ಟ್ ಇಲ್ಲ. ಮೊದಲು ನಾನು ಸಣ್ಣ ಇರುವಾಗ ಎಂತ ಇತ್ತು, ಅದು IPS ಮಾಡ್ಬೇಕಂತ ಇತ್ತು. 7th ತನಕ ಬರೋ ತನಕ ಅದೇ ಇತ್ತು. ಮತ್ತೆ 8ಗೆ NCC ಜಾಯಿನ್ ಆದ್ಮೇಲೆ ಡಿಫೆನ್ಸಿಗೆ ಹೋಗ್ಬೇಕಂತ ಆಯ್ತು. ತುಂಬಾ ಮಕ್ಳಿಗೆ BCom ಬಂದವರಿಗೆ ಕಾರ್ಪೊರೇಟ್, ಈಗ ಆಲ್ಮೋಸ್ಟ್ ನಮ್ ಕ್ಲಾಸಲ್ಲಿ ನೋಡಿ ಎಲ್ಲರೂ ಕಾರ್ಪೊರೇಟ್ ಈಗ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ. ನಮ್ದು ಏನ್ ಡಿಸಿಷನ್ ಇರ್ತದೆ, ನಮ್ಗೆ ಯಾವ ಫೀಲ್ಡ್ ಅಲ್ಲಿ ಇದಿರ್ತದೆ, ಎಲ್ಲರೂ ಮಾಡ್ತಾರಂತ ನಾವು ಮಾಡಬಾರ್ದು. ನಮ್ಗೆ ಯಾವ ಫೀಲ್ಡ್ ಮೇಲೆ ಇಂಟ್ರೆಸ್ಟ್ ಇದೆ. ಈಗ ಹೇಳ್ತಾರೆ ಹೆಣ್ಮಗಳು ಯಾಕೆ ಡಿಫೆನ್ಸ್, ಯಾಕೆ ಪೊಲೀಸ್ ಆಗ್ಬೇಕು. ಸಮಾಜದಲ್ಲಿ ನಾವು ಹೆಣ್ಮಕ್ಳು ಸಾಧನೆ ಮಾಡಿ ಮುಂದೊಂದು ದಿವಸ ಈ ತರ ಹೆಣ್ಮಕ್ಳಿಗೆ ಅಪ್ಕಮಿಂಗ್ ಜನರೇಷನ್ಗೆ ಅಂದ್ರೆ ಪ್ರೇರಣೆಯಾಗಿ ನಿಲ್ಬೇಕು. ಅವರಿಗೆ ನಾವು ಮಾದರಿಯಾಗಿ ನಿಂತ್ರೆ ಸಮಾಜಕ್ಕೆ ಹೆಣ್ಮಕ್ಳು ಇನ್ನು ಮುಂದೆ ಅಂದ್ರೆ ನಮ್ಮಿಂದ ಅವರ ಪೇರೆಂಟ್ಸ್ಗೆ ಭಯ ಹೋಗುತ್ತೆ, ನಮ್ ಪೇರೆಂಟ್ಸ್ಗೆ ಹೇಗೆ ಭಯ ಹೋಗ್ತದೆ ಹಾಗೆ. ಅಂದ್ರೆ ನಾನು PUಗೆ ಬಂದಾಗ ಮನೇಲಿ ಹೇಳ್ತೆ, ಅಂದ್ರೆ VA ಪೋಸ್ಟಿಗೆ ಇದ್ ಮಾಡು, ಟ್ರೈ ಮಾಡು, ಒಳ್ಳೆ ಸ್ಕೋಪ್ ಇದೆ, ಸ್ಕೋರ್ ಮಾಡಂತ. ಅಣ್ಣ ಹೇಳ್ತೆ 95 ಮೇಲೆ ಸ್ಕೋರ್ ಮಾಡು, ಡೈರೆಕ್ಟ್ ಜಾಬ್ ಆಗುತ್ತೆ ಅಂತ. ನಾ ಅದ್ರ ಮೇಲೆ ಇಟ್ಟು ಒಳ್ಳೆ ಸ್ಕೋರ್ 95 ಮೇಲೆ ಸ್ಕೋರ್ ಮಾಡಿದೆ. ಆಗ್ಲೇ ಕೋವಿಡ್ ಟೈಮ್ ಬಂತು, ಅದ್ರದ್ದು ವೇಕೆನ್ಸೀಸ್ ಎಲ್ಲ ತೆಗ್ದ್ರು. ಈಗ ನೆಕ್ಸ್ಟ್ ಬರ್ತಿದೆ, ಈಗ ಅಪ್ಲಿಕೇಶನ್ ಹಾಕಿದ್ದೇನೆ. ಅಂದ್ರೆ ಯಾವ್ದು ನಿಲ್ಬೇಕಂತಂದ್ರೆ ನಾವು ಒಂದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಂತಿಲ್ಲ. ಈಗ ಕಾಂಪಿಟೇಟಿವ್ ಎಕ್ಸಾಮ್ ಯಾವ್ದೆಲ್ಲ ಬರ್ತದೆ ಅದಕ್ಕೆಲ್ಲ ಅಟೆಂಡ್ ಮಾಡಿದ್ರೆ ನಮ್ಗೆ ನಾಲೆಜ್ ಎಲ್ಲ ಫೀಲ್ಡ್ ಅಲ್ಲಿ, ಮತ್ತೆ ಬೇರೆ ಎಕ್ಸಾಮ್ ಈಗ IPS ಗೆ ಹೋದ್ರು ಸಹ ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ಬೇಕು, ಅಲ್ಲಿ ಸಹ ನಾಲೆಜ್. ಇಲ್ಲಿ ನಾಲೆಜ್ ನಾವು ಸ್ವಲ್ಪ ಗೇನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲದಷ್ಟು ನಮ್ದು ಜ್ಞಾನ ಮುಂದೊಂದು ದಿವಸ ಜ್ಞಾನ ಭಂಡಾರ ಹೆಚ್ಚಾಗ್ತದೆ. ಈಗ ಅಂದ್ರೆ BCom ಅಲ್ಲಿ ತುಂಬಾ ಆಪರ್ಚುನಿಟಿ ಇರ್ತದೆ, ಬದಲಾಗ್ತಿರ್ತದೆ ನಮ್ ಯಾವ ಜಾಬಿಗೆ ಹೋಗೋದು, ಯಾವ್ದು ಆಲ್ಮೋಸ್ಟ್ BCom ಅಲ್ಲಿ ಎಲ್ರಿಗೂ ಹಾಗೆ ಯಾವ್ದಕ್ಕೂ ಹೋಗ್ಬೇಕಂತ ಒಂದು ಡಿಸಿಷನ್ ಅಂತ ಇಲ್ಲ. ಈಗ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಂತ ಆಲ್ಮೋಸ್ಟ್ ಎಲ್ರಿಗೂ ಈಗ ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ಆಗ್ತದೆ. ಯಾರು ಎಲ್ಲ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ ಮುಂದೆ ಯಾರು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ. ಈಗ ಕಂಪ್ಯಾರಿಟಿವ್ಲಿ ನಮ್ದು ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಅಂತ ಬಂದ್ರು ಸಹ ಸೌತ್ ಕರ್ನಾಟಕದಲ್ಲಿ ತುಂಬಾ ನಮ್ದು ಈಗ ಅಂದ್ರೆ ಡಿಫೆನ್ಸ್ಗೆ ಇರ್ಬೋದು, ಪೊಲೀಸ್ಗೆ ಇರ್ಬೋದು, ಹೆಣ್ಮಕ್ಳನ್ನ ಸಪೋರ್ಟ್ ಮಾಡುದು ತುಂಬಾ ಕಡಿಮೆ. ಕಂಪೇರಿಟಿವ್ ಒಂದು 100 ಜನ ಇದ್ರೆ ಅದ್ರಲ್ಲೊಂದು 2-3 ಜನಕ್ಕೆ ಸಪೋರ್ಟ್ ಮಾಡ್ತಾರೆ. ಈಗ ನಾರ್ತ್ ಕರ್ನಾಟಕ ಎಲ್ಲ ಫೀಲ್ಡ್ ಅಲ್ಲಿ ನೋಡಿ, ಗವರ್ಮೆಂಟ್ ಜಾಬ್ ಅಲ್ಲಿ ಎಲ್ಲ ನಾರ್ತ್ ಕರ್ನಾಟಕದವರೇ ಇರ್ತಾರೆ. ನಾವು ಒಬ್ರು ಸೇರಿದ್ರೆ ಬಾಕಿ ಅವರಿಗೆ ಗೊತ್ತಾಗ್ತದೆ ಅಂತ ಬಯಲ. ನಮ್ದು ಈ ಸೌತ್ ಕರ್ನಾಟಕ ಪೀಪಲ್ ಮೆಂಟಾಲಿಟಿ ಅದು ಗೊತ್ತಿಲ್ಲ. ಎಲ್ರು ಸೇಫ್ ಆಗಿ ಸೆಕ್ಯೂರ್ ಆಗಿ ಮಕ್ಕಳನ್ನ ಇಡ್ಲಿಕ್ಕೆ ನೋಡ್ತಾರೆ. ಎಲ್ಲರೂ ಕಂಪನಿಗೆ ಹೋಗ್ಲಿ ಸೆಕ್ಯೂರ್ ಆಗಿ ಇರ್ತಾರೆ. ಅವ್ರ ಮುಂದೆ ಯೋಚನೆ ಅಂದ್ರೆ ನಾರ್ತ್ ಆದ್ರೆ ಅವ್ರಿಗೆ ಭಯ ಇರಲ್ಲ. ಪೇರೆಂಟ್ಸ್ ಗೆ ನಾವು ಆ ಭಯ ಹೋಗಿಸ್ಬೇಕು. ನಾವು ಒಂದು ಸಾಧನೆ ಮಾಡಬಹುದು, ಎಲ್ರಿಗಿಂತ ನಾವೊಬ್ರು ಡಿಫ್ರೆಂಟ್ ಆಗಿ ಸಮಾಜದಲ್ಲಿ ಹೊರ ಹೊಂಬೋದು. ಈಗಿನ ಸ್ಟೂಡೆಂಟ್ಸ್ ಓದೋದು ಕಡಿಮೆ ಆಗಿದೆ, ಅವರ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ, ಪುಸ್ತಕ ಓದೋದು ಕಡಿಮೆ ಆಗಿದೆ. ಇದು ಹೌದಾ? ನೀವು ಗಮನಿಸಿದ ಹಾಗೆ ಹಿಂದಿನವರು ಎಷ್ಟು ಓದ್ತಾ ಇದ್ರು, ನಿಮ್ಮ ತಾಯಿ ತಂದೆ ಎಷ್ಟು ಓದ್ತಾ ಇದ್ರು, ನೀವು ಎಷ್ಟು ಓದ್ತಾ ಇದ್ರಿ? ಈಗಿನ ಮಕ್ಕಳಂತೂ ನ್ಯೂಸ್ ಪೇಪರ್ ನೋಡುವುದೇ ಇಲ್ಲ, ಬುಕ್ ರೀಡಿಂಗ್ ಆಲ್ಮೋಸ್ಟ್ ನಿಲ್. ಇದು ನಿಮ್ಮ ಎಜುಕೇಶನ್ ಮೇಲೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ, ನಿಮ್ಮ ವರ್ಲ್ಡ್ ವ್ಯೂ ಮೇಲೆ ಎಷ್ಟು ಪ್ರಭಾವ ಬೀರ್ಬೋದು? ನೀವೆಷ್ಟು ಓದ್ತೀರಿ? ನಮಸ್ತೆ, ನಾನು ವೈಷ್ಣವಿ, ದ್ವಿತೀಯ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ. ಓದುದಂದ್ರೆ ಈಗ ಕೇವಲ ನಮ್ಮ ಪಠ್ಯಪುಸ್ತಕ ಅಷ್ಟೇ ಅಲ್ಲ, ನಾವು ಹೊರಗಿನ ಎಲ್ಲಾ ವಿಷಯಗಳನ್ನು ತಿಳ್ಕೋಬೇಕು. ಪ್ರಸ್ತುತವಾಗಿ ನನ್ನ ತಂದೆ ಒಬ್ಬ ಕನ್ನಡ ಉಪನ್ಯಾಸಕರು. ನಮ್ಮ ಮನೆಯಲ್ಲಿ ಪುಸ್ತಕ ಭಂಡಾರಗಳಿವೆ. ಅಂದ್ರೆ ಅಪ್ಪ ಯಾವಾಗ್ಲೂ ಹೇಳ್ತಾರೆ ಓದ್ಬೇಕು, ಕೇವಲ ಪಠ್ಯಪುಸ್ತಕ ಅಷ್ಟೇ ಅಲ್ಲ, ಹೊರಗಿನ ಎಲ್ಲಾ ವಿಷಯಗಳನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ. ಮತ್ತೆ ನೋಡಿದ್ರೆ ನಾನು ಕೆಲವೊಮ್ಮೆ ಪುಸ್ತಕ ಓದ್ತೇನೆ, ಅಂದ್ರೆ ಫ್ರೀ ಟೈಮ್ ಅಲ್ಲಿ. ಆಲ್ಮೋಸ್ಟ್ ಮೊಬೈಲ್ ನಾವು ತುಂಬಾ ಮೊಬೈಲ್ ಯೂಸ್ ಮಾಡ್ತೀವಿ. ಮೊಬೈಲ್ ಅಲ್ಲಿ ಓದುದಂತಲ್ಲ, ಬೇರೆ ಜಾಸ್ತಿ ಇರುತ್ತೆ. ಹಾಗೆ ತಂದೆ ತುಂಬಾ ಓದ್ತಾರೆ, ಅಂದ್ರೆ ಅವರು ರಿಸರ್ಚ್ ಮಾಡಿದ್ದಾರೆ, PhD ಮುಗಿಸ್ಕೊಂಡಿದ್ದಾರೆ. ಅವರ ನಿಲುವೇನಂದ್ರೆ ಮುಂದೆ ಈಗ BCom ಮುಗಿಸ್ಕೋ, ನೀನ್ MA ಇನ್ ಇಂಗ್ಲಿಷ್ ಜಾಯ್ನ್ ಆಗು, ಆಮೇಲೆ ನೀನ್ ಸಹ ರಿಸರ್ಚ್ ಮಾಡ್ಬೇಕು ಅಂತ ಅವ್ರದ್ದೊಂದು ನಿಲುವಿದೆ. ಸೊ ನಾನು ಅದಕ್ಕೆ ವರ್ಕ್ ಮಾಡ್ತಿದ್ದೇನೆ ಸದ್ಯಕ್ಕೆ. ಓದ್ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ನಾವು ಓದ್ಕೊಂಡ್ರೆ ಮಾತ್ರ ನಮ್ಗೆ ಒಂದು ಕರೆಕ್ಟ್ ಆಗಿ ನಾಲೆಜ್ ಅಂತ ಇರುತ್ತೆ. ಈಗ ಓದ್ದವ್ರ ಹತ್ರ ಅವ್ರ ಹತ್ರ ನಾಲೆಜ್ ಇರುತ್ತೆ, ಬಿಕಾಸ್ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಅಷ್ಟೇ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲದೆ ನನ್ಗೆ ಎಂತ ಗೊತ್ತಿಲ್ಲ ಅಂದ್ರೆ ನಾನೆಲ್ಲ ಮಾಡ್ತೇನೆ ಅಂದ್ರೂ ಕೂಡ ಆಗುದಿಲ್ಲ. ಬಟ್ ಒಂದು ಎಕ್ಸ್ಟೆಂಟ್ ತನಕ ನಾವು ಓದ್ಲೇಬೇಕಾಗುತ್ತೆ, ಬಿಕಾಸ್ ನಾವು ಇನ್ನೊಬ್ಬರಿಗೆ ಬೋಧನೆ ಮಾಡ್ಬೇಕಾದ್ರೂ ಕೂಡ ಓದ್ಲೇಬೇಕಾಗುತ್ತೆ. ಆಸ್ ಅ ನಾನು ಮುಂದೆ ಟೀಚರ್ ಆಗ್ಬೇಕಂತ ಅನ್ಕೊಂಡಿದ್ದೇನೆ, ಆದ್ರೆ ಓದ್ಬೇಕು ಅಷ್ಟು. ನಿಮಗೆ ಅನಿಸದ ಹೌದಾ ಅದು? ಈಗಿನ ಜನರೇಷನ್ ಓದೋದು ಕಡಿಮೆ ಆಗಿದೆ, ಹೌದಾ? ಹೌದು, ನಮ್ಮ ಎಕ್ಸಾಂಪಲ್ ತಗೊಂಡ್ರೆ ನಾವೇ ಓದೋದು ಕಡಿಮೆ ಮಾಡಿದ್ದೇವೆ. ಇನ್ನು ನಾವು ಬೋಧನೆ ಮಾಡಬೇಕಂತ ಇದ್ದ ನಿಲುವಿನವರೇ ಓದೋದು ಕಡಿಮೆ ಮಾಡಿದ್ರೆ ಬೇರೆಯವ್ರು ಎಷ್ಟಂತ ಓದ್ತಾರೆ. ಅದೇ ನಾವೇ ಅವರಿಗೆ ಮೋಟಿವೇಶನ್ ಆಗ್ಬೇಕು ಅಷ್ಟೇ. ಈಗ ನಾವು ನೋಡುವಂತಹದ್ದು, ಓದುವಂತಹದ್ದು ಪುಸ್ತಕದಿಂದ ನಾವು ಸ್ಮಾಲ್ ಸ್ಕ್ರೀನಿಗೆ ದಾಟಿಕೊಂಡಿದ್ದೇವೆ.
ಈಗ ಹೆಚ್ಚಿನವರು, ಈಗ ನಾವು ಹೇಳಿದ್ರು ಕೂಡ, ಇನ್ನೊಬ್ರಿಗೆ ಹೇಳಿದ್ರು ಕೂಡ ಓದೋದು ಕಡಿಮೆ ಆಗಿದೆ, ಅವರು ಕೂಡ ಮೊಬೈಲ್ ನೋಡೋದು ಜಾಸ್ತಿ ಆಗಿದೆ. ಈಗಿನ ಜನರೇಷನ್ ಹೇಳುದು ಇನ್ನು ವರ್ಷ 60 ದಾಟಿದ್ರು ಕೂಡ ಮೊಬೈಲ್ ಅನ್ನು ಕಡಿಮೆ ನೋಡ್ತಾ ಇಲ್ಲ, ಅವರು ನೋಡ್ತಾರೆ, ಅವರು ಅಡಿಕ್ಟ್ ಆಗಿದ್ದಾರೆ. ಮೊಬೈಲ್ ಅಡಿಕ್ಷನ್, ಸ್ಕ್ರೀನ್ ಅಡಿಕ್ಷನ್, ಇದು ನಮ್ಮ ವಿದ್ಯಾರ್ಥಿಗಳ ಮೇಲೆ ಅಥವಾ ಯಾರೇ ಇರಲಿ, ವಿದ್ಯಾರ್ಥಿಗಳಾಗಬೇಕಾಗಿಲ್ಲ, ಅದಕ್ಕೆ ಅಡಿಕ್ಟ್ ಆದವ್ರ ಮೇಲೆ, ಜೀವನದ ಮೇಲೆ ಏನು ಪರಿಣಾಮ ಬೀರಬಹುದು? ತುಂಬಾ ಕೆಟ್ಟ ಪರಿಣಾಮ ಬೀರ್ತಿದೆ. ಈಗಾಗಲೇ ಸ್ಕ್ರೀನಿಂಗ್ ಅಂತ ಪ್ರಾಬ್ಲಮ್ ಶುರುವಾಗಿ ಹೋಗಿದೆ. ಚಿಕ್ಕ ಮಕ್ಕಳಿಂದ ಸಹ ಮೊಬೈಲ್ ಇಲ್ಲದೆ ಊಟ ಮಾಡುದಿಲ್ಲ ಎಷ್ಟೋ ಮಕ್ಕಳು. ನಮ್ಮ ಮನೇಲಿ ನೋಡಿದ್ರೆ ನನ್ಗೊಬ್ಬ ಚಿಕ್ಕ ತಮ್ಮ ಇದ್ದಾನೆ, ಮೊಬೈಲ್ ಇಲ್ಲದ್ರೆ ಊಟ ಮಾಡುದಿಲ್ಲ, ಮೊಬೈಲೇ ಬೇಕು ಅಂತ ತುಂಬಾ ಹೊತ್ತು ಇದ್ ಮಾಡ್ತಾ ಕುತ್ಕೋತಾರೆ. ನಾವು ಸಹ ಈಗ ಮನೆಗೆ ಹೋದ್ಮೇಲೆ ಜಾಸ್ತಿ ಹೊತ್ತು ಮೊಬೈಲೇ ಯೂಸ್ ಮಾಡ್ತೀವಿ ಹೊರತು ಪುಸ್ತಕಗಳನ್ನು ಓದಲ್ಲ, ನೋಟ್ಸ್ ಅನ್ನು ಓಪನ್ ಅಂತೂ ಮಾಡುದೇ ಇಲ್ಲ. ಅದೇ ಹೀಗೆ ಆಗ್ತಿದ್ರೆ ಓದುದು ಯಾವಾಗ? ತುಂಬಾ ಜನ ಎಕ್ಸಾಂಪಲ್ಸ್ ಇದ್ದಾರೆ ಓದುವ ತಂದೆಯವರು ಯಾವಾಗ ಸಹ ಹೇಳ್ತಿರ್ತಾರೆ ಓದ್ಬೇಕು, ಆ ಮೊಬೈಲ್ ಅನ್ನು ಕಿತ್ತೆಸಿರಿ ಅಂತ. ಮೊಬೈಲ್ ಬಂದದ್ದು ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತ. ಇನ್ನಾದ್ರೂ ನಾವು ಓದುದನ್ನು ಜಾಸ್ತಿ ಮಾಡ್ಕೋಬೇಕು, ಮೊಬೈಲ್ ಅನ್ನು ಬದಿಗಿಡ್ಬೇಕು ಅಂತ ನಂದೊಂದು ನಿಲುವಿದೆ. ಎಲ್ಲರಿಗೆ ಅದನ್ನೇ ಹೇಳ್ತೇನೆ. ಈಗಿನ ಮಕ್ಕಳಿಗೆ ಕ್ಲಾಸಿನ ಬಗ್ಗೆ ಏನು ಅಭಿಪ್ರಾಯ ಇದೆ? ಕ್ಲಾಸ್ ಹೇಗೆ ನಡೀತಿದೆ? ಅಟೆನ್ಷನ್ ಲೆವೆಲ್ ನೀವೇನು ನೋಡಿದ ಹಾಗೆ ಕ್ಲಾಸಲ್ಲಿ ಅಟೆನ್ಷನ್ ಲೆವೆಲ್ ಬೇರೆ ಬೇರೆ ಕಾರಣಕ್ಕೆ, ಒಂದು ಇಡೀ ಅಧ್ಯಾಪಕ ವರ್ಗದ ಬಗ್ಗೆ ನಮಗಿರೋ ಅಭಿಪ್ರಾಯ, ಎಜುಕೇಶನ್ ಬಗ್ಗೆ ನಮಗಿರೋ ಅಭಿಪ್ರಾಯ, ನಮ್ಮ ಅಟೆನ್ಷನ್ ಲೆವೆಲ್ ಮೊಬೈಲ್ ಇಂದಾಗಿ ಕಡಿಮೆ ಆಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಒಂದು ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ಹೇಗಿದೆ? ನಮಸ್ಕಾರ, ನನ್ನ ಹೆಸರು ಹರ್ಷಿತಾ ಸಿಂಗ್. ನಾನು ದ್ವಿತೀಯ ಬಿಕಾಮ್ ನಲ್ಲಿ ಓದ್ತಾ ಇದ್ದೀನಿ. ಮೊದಲು ಅಂದ್ರೆ ನೀವು ನೋಡ್ಬೋದು, ಮೊದಲು ತುಂಬಾ ಅಟೆನ್ಷನ್ ಕೊಟ್ಟು ಕ್ಲಾಸ್ನ ಕೇಳ್ತಿರ್ಬೋದು. ಏನೋ ಒಂದು ಗೊತ್ತು ಮಾಡ್ಕೊಂಡಿದೀನಿ ಅಂದವಾಗ ಅದಕ್ಕೆ ಎಷ್ಟು ಅಟೆನ್ಷನ್ ಕೊಡ್ತಾರೆ ಅಂದ್ರೆ, ಒಂದ್ ಹಾವು ಬಂದ್ರು ಕೂಡ ಅವ್ರ ಅಟೆನ್ಷನ್ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಆಗಲ್ಲ, ಅಷ್ಟೊಂದು ಅಟೆನ್ಷನ್ ಕೊಟ್ಟು ಕೇಳ್ತಾರೆ. ಬಟ್ ಇವಾಗ ಏನಾಗಿದೆ ಅಂದ್ರೆ, ಈ ಎಲ್ಲಿಂದನೋ ಅರ್ಧ ತಿಳ್ಕೊಂಡ್ ಬಂದಿರ್ತಾರೆ, ಮತ್ತೆ ಸರಿ ಇದು ನನ್ಗೆ ಗೊತ್ತು, ನನ್ ಕೇಳೋದ್ ಬೇಡ, ನನ್ಗೆ ಸ್ವಲ್ಪ ಗೊತ್ತಿದ್ಯಲ್ಲ ಮತ್ತೇನೆ ಕೇಳೋದು ಜಾಸ್ತಿ ಅಂತ ಎಲ್ಲೋ ಒಂದ್ ಕಡೆ ಅವ್ರ ಮನ್ಸಲ್ಲೂ ಹಾಗಿರುತ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಆ ಮಂತ್ರನ ಕೇಳ್ದವಾಗ ತಂದೆ ತಾಯಿಗೆ ಎಷ್ಟು ಮರ್ಯಾದೆ ಕೊಡ್ತೀವೋ ಅಷ್ಟು ಮರ್ಯಾದೆ ಗುರುಗಳಿಗೂ ಕೊಡ್ತಿದ್ವಿ. ಆದ್ರೆ ಈಗ ತಂದೆ ತಾಯಿಗೆ ಮರ್ಯಾದೆ ಇಲ್ಲ, ಅವ್ರು ಹೆತ್ತವ್ರು, ಅವ್ರಿಗೆ ಮರ್ಯಾದೆ ಇಲ್ಲ, ಇನ್ನು ಗುರುಗಳಿಗೆ ಹೇಗ್ ಸಿಗುತ್ತೆ? ಈಗ ನಮ್ ಕಾಲೇಜಲ್ಲಿ ಆಗಿರ್ಬೋದು, ಬೆಂಗಳೂರಲ್ಲಿ ಸುಮಾರು ಕಾಲೇಜ್ಗಳ ಅಲ್ಲಿ ನೋಡಕ್ ಹೋದ್ರೆ ಫೋನು ಕ್ಯಾಂಪಸ್ ಒಳಗೆ ಯೂಸ್ ಮಾಡ್ಬೋದು, ಕ್ಲಾಸಲ್ಲಿ ಯೂಸ್ ಮಾಡ್ಬೋದು. ಅದರಿಂದ ಎಷ್ಟು ಸ್ಟೂಡೆಂಟ್ಸ್ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಿದೆ ಅಂದ್ರೆ, ಒಂದ್ ಕ್ಲಾಸ್ ಕೇಳೋದ್ರ ಮಧ್ಯಾಹ್ನ ನಾವು ಫೋನ್ ನೋಡ್ತಾನೆ ಇರ್ತೀವಿ. ಆದ್ರೆ ಇಲ್ಲಿ ಆತರ ಇಲ್ಲ. ಇಲ್ಲಿ ಹೇಗಂದ್ರೆ ಫೋನ್ ಅಲ್ಲೋ ಇಲ್ದಿರ ಇರೋ ಒಂದ್ ರೀಸನ್ಗೆ ನಾವು ಕರೆಕ್ಟ್ ಕ್ಲಾಸ್ ಕೇಳ್ಬೋದು, ಆದ್ರೆ ಸ್ವಲ್ಪ ನಮ್ ಮನಸ್ಸನ್ನ ನಾವು ಹಿಡ್ತಾ ಇಟ್ಕೊಂಡಿಲ್ಲ ಅಂದ್ರೆ, ಫೋನ್ ಇಲ್ಲ ಅಂದ್ರೆ ಕೂಡ ನಾವು ಡಿಸ್ಟ್ರಾಕ್ಟ್ ಆಗೋ ತುಂಬಾ ಚಾನ್ಸಸ್ ಇರುತ್ತೆ. ನೀವು ಹಿಂದಿನ ಕಾಲದಲ್ಲಿ ನೋಡ್ತಿರ್ಬೋದು, 75% ತೆಗೆದ್ರೆ ಅದೇ ಒಂದ್ ದೊಡ್ಡ ಅಚೀವ್ಮೆಂಟ್ ತರ. ಆದ್ರೆ ಈಗ ಕಾಲ ಬದಲಾಗ್ತಾ ಹೋಗ್ದಂಗೆ ನಾವು 90% ತೆಗೆದ್ರು ಅದ್ ಕಡಿಮೆನೆ. ಆ ತರ ನೋಡಕ್ ಹೋದ್ರೆ ನಾವು ಎಲ್ಲೋ ಪುಸ್ತಕದ ಬದನೆಕಾಯಿಗಳಾಗ್ತಾ ಇದೀವಿ ಹೊರತು ತುಂಬಾ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಓದಿ ಅದನ್ನ ಬಾಯ್ಪಾಠ ಮಾಡ್ಕೊಂಡು ಬರೆಯೋರೇ ಹೆಚ್ಚು. ಎಕ್ಸ್ಪೀರಿಯನ್ಸ್ ಗಿಂತ ಅಲ್ಲಿ ಬಾಯ್ಪಾಠ ಮಾಡೋದೇ ಜಾಸ್ತಿ ಆಗ್ತಿದೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಯಾರೆಲ್ಲೂ ಅದು ಕಡಿಮೆ ಆಗ್ತಾ ಹೋಗ್ತಿದೆ. ಈಗ ನಾನೇ ಇರ್ಬೋದು, ನಾನ್ ಕ್ಲಾಸಿಗೆ ಸರಿಯಾಗಿ ಬರೋದೇ ಇಲ್ಲ ಅಂದ್ರೆ, ಈ ಸೆಮ್ ಎಲ್ಲ ಬಂದಿರೋದು ಒಂದು 10 ಕ್ಲಾಸ್ ಅಷ್ಟೇ. ಆಗ ನಾನು ಬೇರೆಯವ್ರು ಎಷ್ಟು ಓದಿರ್ತಾರಲ್ಲ ಅದಕ್ಕಿಂತ ಹೆಚ್ಚಾಗಿ ನಾನು ತಿಳ್ಕೊಳಕ್ಕೆ ನಾನು ಅದನ್ನ ಪ್ರಯತ್ನ ಪಡ್ತೀನಿ. ಸೊ ಆ ತರ ಇದ್ರೆ ನಮ್ ಮನ್ಸಲ್ಲಿ ಏನಿರುತ್ತೆ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ, ಈಗ ನಾನು ಓದ್ಲೇಬೇಕು ಅಂತಿದ್ರೆ ಅವ್ರಿಗಿಂತ ಕರೆಕ್ಟ್ ಆಗಿ ನಾನು ನೋಟ್ಸ್ ನ ಮೇಂಟೈನ್ ಮಾಡ್ತಿರ್ತೀನಿ, ಅವ್ರಿಗಿಂತ ಕರೆಕ್ಟ್ ಆಗಿ ನಾನು ಓದ್ಕೊಂಡೆಲ್ಲ ಬರ್ತಿರ್ತಿರ್ತೀನಿ. ಆಗ ಕ್ಲಾಸಲ್ಲಿ ಇದ್ದು ಓದೋಕ್ಕಿಂತ ಕ್ಲಾಸಲ್ಲಿ ಇಲ್ದಿರಾನೆ ಓದೋರ್ ಈ ತರ ಮೈಂಡ್ ಸೆಟ್ ಇದ್ರೆ ಅದು ಕೂಡ ಆಗ್ಬಹುದು ಅಂತ. ಮತ್ತೆ ನಾನು ಸೆಕೆಂಡ್ PUC ಅಷ್ಟೇ, ಫಸ್ಟ್ PUC ಅಷ್ಟೇ, ನಾನು ಕಾಲೇಜ್ಗೆ ಹೋಗಿಲ್ಲ, ನನ್ನ ಕರೆಸ್ಪಾಂಡೆನ್ಸ್. ನಮ್ ಸರ್ ಹೇಳಿದ್ರು, ನೀನು ಅಂದ್ರೆ ನಮ್ಮ ಮನೆಯಲ್ಲಿ ಓದಿರೋ ಹುಡುಗರು ಹುಡುಗಿರಲ್ಲಿ ಯಾರು ಓದ್ತಾ ಇಲ್ಲ. ಈಗ ನಾನೇ ಫಸ್ಟ್ ಹುಡುಗಿ ಆಗಿ ಮನೆಯಿಂದ ಹೊರಗ್ ಬಂದು ಓದ್ತಿರೋ ಹುಡುಗಿ ಅಂದ್ರೆ ನಾನೊಬ್ಳೆ. ಅಂದ್ರೆ ನಮ್ಮ ಅಣ್ಣ ಕೂಡ ಓದಿಲ್ಲ, ಯಾರು ಓದಿಲ್ಲ. ಅಪ್ಪ ಅಮ್ಮನು ಜಸ್ಟ್ 9th ಅಷ್ಟೇ ಎಲ್ರು ಬಿಟ್ಬಿಟ್ಟಿರೋದು. ಅಂದ್ರೆ ಅವ್ರು ಸರ್ಟನ್ ಏಜ್ ಆದ್ಮೇಲೆ ಅವರೇ ಮದ್ವೆ ಮಾಡಿ ಕಳ್ಸಿಬಿಡ್ತಿದ್ರು. ನಮ್ಮಪ್ಪ ಅಮ್ಮ ನನ್ಗೆ ಇಲ್ಲ, ನಾ ಓದಿಲ್ಲ, ನೀನ್ ಓದು ಅನ್ಬಿಟ್ಟು ನನ್ನನ್ ಮುಂದೆ ತಳ್ಕೊಂಡ್ ಬರ್ತಾ. ಇವಾಗ್ಲೂ ಅಷ್ಟೇ, ನಾನು ಇಲ್ಲಿರೋದು ನಮ್ಮ ಮನೇಲಿ ಯಾರಿಗೂ ಅಂದ್ರೆ ಅಜ್ಜಿ ತಾತಾಗ್ ಬಿಟ್ಟು ಅಪ್ಪ ಅಮ್ಮಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಸೊ ಅಂತ ಮೈಂಡ್ ಸೆಟ್ ಇರೋ ಪೇರೆಂಟ್ಸ್ ಇದ್ರೆ ಇಲ್ಲಿವರೆಗೂ ಕಳ್ಸಿರಕ್ ಸಾಧ್ಯ ಆಗಿದೆ. ಬೇರೆ ಕಾಲೇಜ್ಗೆ ಅಂದ್ರೆ ನನ್ ಮನೆ ಪಕ್ಕದಲ್ಲೇ ಕಾಲೇಜ್ ಇರೋದು. ಸೊ ಅಲ್ಲಿಂದ ನಾನು ಬೇರೆ ಕಡೆಗೆ ಹೋಗಿ ಅಲ್ಲಿ ಓದ್ಬೇಕು ಅಂತ ಆಸೆ ಇತ್ತು. ಆದ್ರೆ ನನ್ನ ಪೇರೆಂಟ್ಸ್ ಅದಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ ಹೋಗಕ್ಕೆ. ಸೊ ಅದಕ್ಕೆ ನಾನು ಕಾಲೇಜ್ ಇಲ್ಲ, ನಾನು ಹೋಗಲ್ಲ ಅಂತ ಹಠ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಅವ್ರು ಬೇಡ ಅಂತ ಇಟ್ಬಿಟ್ರು. ಆಗ ನಾನು ಓದ್ತೀನಿ ಮತ್ತೆ ಅಂತ ಸೆಕೆಂಡ್ PUC ಲಾಸ್ಟ್ ಇನ್ನೊಂದು 3 ತಿಂಗಳು ಇರ್ಬೇಕಾದ್ರೆ ನಾನು ಹೋಗ್ಬಿಟ್ಟು ಕಾಲೇಜಲ್ಲಿ ಮಾತಾಡಿ ಅಲ್ಲಿ ಇಲ್ಲ ಕರೆಸ್ಪಾಂಡೆನ್ಸ್ ಅಲ್ಲಿ ನಾನು ಮಾಡ್ಕೊಂತೀನಿ ಅಂತ ನೋಟ್ಸ್ ತಗೊಂಡ್ ಬಂದು ಓದಿ ಕೂಡ ನಾನು ಕಾಲೇಜ್ಗೆ 5th ಟಾಪರ್, 95%. ಆ ಮೈಂಡ್ ಸೆಟ್ ಇಟ್ಕೊಂಡ್ ಕೂಡ ನಾವು ಓದ್ಬೋದು. ಎಷ್ಟು ಕಾನ್ಸಂಟ್ರೇಟ್ ನಮ್ಮ ಮನ್ಸಲ್ಲಿ ಓದ್ತೀನಿ ಅನ್ನೋದು ಒಂದ್ ಮನ್ಸಲ್ಲಿದ್ರೆ ಅದು ಅಚೀವ್ ಮಾಡಕ್ ಆಗುತ್ತೆ. ನನಗೆ
ಅಪ್ಪ ಅಮ್ಮ ಓದಿಲ್ದೇ ಇರೋ ಕಾರಣ ಮತ್ತೆ ಯಾರು ಅಷ್ಟೊಂದು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋ ಕಾರಣ ನನ್ಗೆ ನೀನ್ ಇದೇ ಓದು ಅದೇ ಓದು ಅಂತ ಹೇಳಿದ್ದೇನಿಲ್ಲ. ನಮ್ಮಪ್ಪ ನಾನು ಕಾಮರ್ಸ್ಗೆ ಹೋಗ್ತೀನಿ ಅಂದ್ರು, ಸರಿ ಹೋಗು. ನಾನು ಬಿಕಾಮ್ ಮಾಡ್ತೀನಿ ಅಂದ್ರು, ಸರಿ ಹೋಗು. ಅಲ್ಲಿ ಬಿಕಾಮ್ ಅಲ್ಲಿ ಇಲ್ಲಿ ಕೊಟ್ರು, ಅಕೌಂಟ್ಸ್ ಫೈನಾನ್ಸ್ ಕೊಟ್ರು, ಜನರಲ್ ಕೊಟ್ರು, CA ಕೊಟ್ರು, ಏನೇನೋ ಕೊಟ್ರು. ಆಗ ನಾನು ಇಲ್ಲ ಅಪ್ಪ ಅಮ್ಮಗೆ ಹೇಳ್ದೆ ನಾನು ಅಕೌಂಟಿಂಗ್ ಮತ್ತೆ ಫೈನಾನ್ಸ್ ತಗೊಂತೀನಿ ಅಂತ. ಸರಿ, ಅದ್ರಲ್ಲೂ ತಗೋ. ನಂದು ಗುರಿ ಏನಂದ್ರೆ, ನಂದು ಅಪ್ಪಂದು ತಾತ ಅವರು ಕಠ್ಮಂಡು ಅಲ್ಲಿ ಲಾ ಓದಿದ್ದು, ಮತ್ತೆ ಅವರು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಅಲ್ಲಿ ಕೂಡ ಲಾಯರ್ ಆಗಿ ಕೆಲಸ ಮಾಡಿದ್ರು. ನನಗೇನ್ ಆಸೆ ಇತ್ತಂದ್ರೆ ನಾನು ಆತರ ಜಡ್ಜ್ ಆಗ್ಬೇಕಂತ. ನನ್ಗೆ ಆತರ ಆಗ್ಬೇಕು ಅಂತ ಇರ್ಲಿಲ್ಲ. ನಾನ್ ಯಾವಾಗ ಅಂದ್ರೆ ನಮ್ ತಾತ ಅವ್ರ ಆಸ್ತಿ ಮೇಲೆ ಯಾರೋ ಈಗ ರಾಜಕಾರಣಿಗಳು ಕೇಸ್ ಹಾಕಿದಾಗ, ಅದು ಬೆಂಗಳೂರಲ್ಲಿರೋದು, ಅದ್ರ ಮೇಲೆ ನಮ್ ತಾತ ನಾನು ಹುಟ್ಟಿಲ್ದಿರೋದ್ಕಿಂತ ಮುಂಚೆ ಹಾಕಿರೋದು 1999 ಅಲ್ಲಿ ಹಾಕಿರೋದ್ ಕೇಸು. ಇನ್ನು ಅದ್ ನಡೀತಾ ಇದೆ, ಇನ್ನು ನಡೀತಾನೆ ಇದೆ. ಆಗ ನಮ್ ತಾತ ಒಬ್ಬ ಸಾಮಾನ್ಯ ರೈತನಾಗಿ ನಮ್ ತಾತ ಎಷ್ಟು ಅದಕ್ಕೆ ದುಡ್ಡು ಖರ್ಚು ಮಾಡಿದ್ದಾರೆ ಅಂದ್ರೆ ಅಷ್ಟು ಖರ್ಚು ಮಾಡಿದ್ದಾರೆ. ಈಗ ಅವ್ರು ಒಂದು ಲಾಯರ್ ಹತ್ರ ಹೋಗಿ ಮಾತಾಡ್ಬೇಕಂದ್ರು 1 ಗಂಟೆ ಕುಟ್ಕೊಂಡ್ರೆ ಅವ್ರ 1,000 ರೂಪಾಯಿ ಫೀಸ್ ಬೆಂಗಳೂರಲ್ಲಿ. ಸೊ ಈ ತರ ಇದು ಇರ್ಬೇಕಾದ್ರೆ ನಾನೊಂದು ವಕೀಲೆ ಆಗಿ ನಾನು ಈ ತರ ನಮ್ ತಾತನ್ ತರನು ಸುಮಾರು ಜನ ಇರ್ತಾರೆ ರೈತರು, ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇಲ್ದೇ ಇರೋರನ್ನ ನೋಡ್ಕೊಂಡು ರಾಜಕಾರಣಿಗಳು ಸುಮಾರು ಅವ್ರ ಆಸ್ತಿಗಳನ್ನ ಹೊಡೆಯೋ ಪ್ಲಾನ್ ಅಲ್ಲೂ ಇರ್ತಾರೆ. ಈ ತರ ರೈತರಿಗೆ ಸಹಾಯ ಮಾಡ್ಬೇಕು ಅಥವಾ ಈ ಬಡ ಜನರಿಗೆ ಈ ವಕೀಲರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದಕ್ಕಾಗಿ ನಾನು ನಮ್ ತಾತ ತರನೇ ಬೇರೆಯವ್ರು ಯಾರಾದ್ರೂ ಅನ್ಯಾಯಕ್ಕೊಳಗಾಗಿದ್ರೆ ಅವ್ರಿಗೂ ಹೆಲ್ಪ್ ಆಗ್ಬೋದು ಅಂತ ನಾನು ಈ ಲಾ ಮಾಡ್ಬೇಕು ಅಂತ ಬಂದಿದ್ದು. ಮತ್ತೆ ಲಾ ಹೇಗಂದ್ರೆ ಒಂದ್ ಸಮುದ್ರ ತರ ಎಲ್ಲ ನದಿಗಳನ್ನ ಹಾಕೊಂತಿರುತ್ತೆ. BSc ಮಾಡಿರೋರು ಲಾ ಮಾಡ್ಬೋದು, BCA ಏನ್ ಮಾಡಿದ್ರು ಲಾ ಮಾಡ್ಬೋದು. ಇದುವರೆಗೆ ಕ್ಯಾಂಪಸ್ನಲ್ಲಿ ಆಕಾಶವಾಣಿ ವ್ಯವಹಾರ, ಉದ್ಯಮ ಸಲಹೆ, ಬಂಡವಾಳ ವಿತ್ತೀಯ ನಿರ್ವಹಣೆ, ಮಾರುಕಟ್ಟೆ ವ್ಯವಸ್ಥಾಪನೆ ಇತ್ಯಾದಿ ವಿಷಯಗಳ ಕುರಿತು ಆಳ್ವಾಸ್ ಕಾಲೇಜು ಮೂಡುಬಿದ್ರೆ ಇಲ್ಲಿನ BBA ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಿದಿರಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.